ನಿಜವಾಗ್ಲೂ ನಾವು ಡಿಪ್ರೆಷನ್ ಇದ್ದೀವಿ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಡಿಪ್ರೆಷನ್ ಅನ್ನೋ ವರ್ಡ್ ಎಲ್ಲರಿಗೂ ಇವಾಗ ಸ್ವಲ್ಪ ಕಾಮನ್ ಆಗಿದೆ. ತುಂಬಾ ಜನ ಮಕ್ಕಳು ಸ್ಕೂಲಿಗೆ ಹೋಗೋದಕ್ಕೆ ಇಷ್ಟನೇ ಪಡಲ್ಲ. ಯಾಕೆ? ಏನೋ ಒಂದು ಬುಲ್ಲಿ ಆಗಿರ್ಬೋದು, ಕ್ಲಾಸ್ ರೂಮ್ ಅಲ್ಲಿ ಬುಲ್ಲಿ ಆಗಿರ್ಬೋದು, ವ್ಯಾನ್ ಅಲ್ಲಿ ಬುಲ್ಲಿ ಆಗಿರ್ಬೋದು. ಸಂಬಂಧಿಕರು ಮಕ್ಕಳು ಬಂದ್ರೆ ಮಕ್ಳಿಗೆ ಇಷ್ಟನೇ ಆಗಲ್ಲ, ಅವ್ರ ಜೊತೆಗೆ ಬೆರೆಯೋದೇ ಇದೆ. ಯಾಕಂದ್ರೆ ಸೋಷಿಯಲ್ ಸ್ಕಿಲ್ಸ್ ನಾವು ಅವರಿಗೆ ಹೇಳೇ ಕೊಟ್ಟಿರಲ್ಲ. ಹೋಮ್ವರ್ಕ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ಕೊಳ್ತಾರೆ. ಚೈಲ್ಡಿಗೆ ಆ ಸಬ್ಜೆಕ್ಟ್ ಬಗ್ಗೆ ಅವ್ರಿಗೆ ಅಷ್ಟು ಇಷ್ಟ ಆಗಿರಲ್ಲ. ಆ ಮಕ್ಕಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಯಾವುದೋ ಒಂದು ರಿಲೇಶನ್ಶಿಪ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹರ್ಟ್ ಆಗಿರುತ್ತೆ, ಅದನ್ನ ಹ್ಯಾಂಡಲ್ ಮಾಡೋದು ಹೇಗೆ? ನಮ್ಮ ಯೂತ್ಸ್ಗೆ ಟಿಪ್ಸ್ ಕೊಡಿ. ಸೊ ಈ ತರ ಆದಾಗ ಇದು ಪೇರೆಂಟ್ಸ್ ಆಗಿರ್ಲಿ ಅಥವಾ ನಮ್ಮ ಬೆಸ್ಟ್ ಫ್ರೆಂಡ್ ಹತ್ರ ಹೋಗಿ ಫಸ್ಟ್ ಮಾತಾಡ್ಬೇಕಾಗತ್ತೆ. ಮಕ್ಕಳು ಕಾಲೇಜ್ಗೆ ಹೋಗೋದಕ್ಕೆ ಶುರು ಮಾಡಿದ್ರೆ ತಂದೆ ತಾಯಿಗಳಿಗೆ ದೊಡ್ಡ ಭಯ. ಸೊ ನಾವು ಪೇರೆಂಟ್ಸ್ ಆದ್ಮೇಲೆ ನಾವು ತಿಳ್ಕೊತೀವಿ, ಓಕೆ ಮಕ್ಕಳು ದೊಡ್ಡವರಾದ್ಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಮುಗೀತಂತ. ಆಸ್ ಅ ಪೇರೆಂಟ್ ಇದು ನೆವರ್ ಎಂಡಿಂಗ್. ಹಾಯ್, ಹಲೋ, ನಮಸ್ಕಾರ. ಆಂಕರ್ ಅಂಬಿಕಾ ಯೂಟ್ಯೂಬ್ ಚಾನೆಲ್ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಮ್ಮ ವಿಶೇಷವಾದಂತ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ದೇಹ ಮತ್ತು ಮನಸ್ಸು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ನಮ್ಗೆ ಎಷ್ಟೊಂದು ಬಾರಿ ಅತಿಯಾದ ಕೋಪ ಬರ್ತಿರುತ್ತೆ, ಸಿಟ್ಟು ಬರ್ತಾ ಇರುತ್ತೆ, ಯಾರ ಜೊತೆ ಹಂಚ್ಕೊಳ್ಳೋದಕ್ಕಾಗೋದಿಲ್ಲ. ನಮ್ಗೆ ಇಷ್ಟವಾದಂತ ಕೆಲಸಗಳನ್ನೇ ನಮಗೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ನಮ್ಮ ಕೆಲಸದ ಬಗ್ಗೆ ಹೆಚ್ಚು ಆಸಕ್ತಿ ಇದ್ರೂ ಕೂಡ ಕೆಲ್ಸಕ್ಕೆ ಹೋಗುವಂತ ಒಂದು ಗಮನ ಕೂಡ ನಮ್ಗೆ ಬರೋದಿಲ್ಲ. ಬೆಳಗ್ಗೆ ಆದ್ರೆ ಸಾಕು ನಿರಾಸಕ್ತಿ, ಎದ್ದೇಳೋದಕ್ಕೂ ಕೂಡ ಕಷ್ಟ ಇರುತ್ತೆ. ಊಟ ಮಾಡೋದಂತೂ ಖಂಡಿತ ಯಾರಿಗೂ ಬೇಡವೇ ಬೇಡ ಅನ್ನೋ ಪರಿಸ್ಥಿತಿಗೆ ಹೋಗಿರ್ತೀವಿ. ನಾವು ನಾವಾಗಿ ಇಲ್ಲದೆ ಇರುವಂತ ಕೆಟ್ಟ ಪರಿಸ್ಥಿತಿಯನ್ನ ಇವತ್ತಿನ ದಿನಮಾನಗಳಲ್ಲಿ ಬಹಳಷ್ಟು ಜನ ಎದುರಿಸ್ತಾ ಇದ್ದಾರೆ. ನಿಜವಾಗ್ಲೂ ಮನಸ್ಸಿಗೂ ಕಾಯಿಲೆ ಬರುತ್ತಾ? ಮನಸ್ಸಿನ ಒಂದು ಕಾಯಿಲೆಯನ್ನ ವಾಸಿಗೊಳಿಸೋದು ಹೇಗೆ? ಮಾನಸಿಕ ಸಮಸ್ಯೆಗಳನ್ನ ಕುರಿತಾಗಿ ಉಪಯುಕ್ತ ಮಾಹಿತಿಯನ್ನ ತಿಳಿಸ್ಕೊಡೋದು ನಮ್ಮ ಜೊತೆಗಿದ್ದಾರೆ ಮೈಂಡ್ಫುಲ್ ಮೀ ಎನ್ನುವಂತ ಒಂದು ಅದ್ಭುತವಾದಂತಹ ಬುಕ್ ಅನ್ನ ಬರೆದಿರ್ತಕ್ಕಂಥ ಬರಹಗಾರರು ಹಾಗೆ ಸೈಕಾಲಜಿಸ್ಟ್ ಆದಂತಹ ಅರ್ಪಿತಾ ಮಲ್ಲಾರ ಅವರು. ನಮಸ್ತೆ, ವೆಲ್ಕಮ್ ಟು ದ ಶೋ ಮೇಡಮ್. ನಮಸ್ತೆ, ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಕೂಡ ದೇಹ ಮತ್ತು ಮನಸ್ಸು ಒಂದೇ ಅಂತ ಅನ್ಕೊಂಡಿರ್ತಾರೆ, ಮತ್ತೆ ಮನಸ್ಸಿಗೆ ಅಷ್ಟೊಂದು ಪ್ರಾಧಾನ್ಯತೆ ನೀಡ್ತಾ ಇರೋದಿಲ್ಲ. ನಿಜವಾಗ್ಲೂ ನಾವು ಡಿಪ್ರೆಷನ್ ಅಲ್ಲಿ ಇದೀವಿ ಅಂತ ಹೇಗ್ ಗೊತ್ತಾಗುತ್ತೆ? ಸೊ ಡಿಪ್ರೆಷನ್ ಅನ್ನೋ ವರ್ಡ್ ಎಲ್ಲರಿಗೂ ಇವಾಗ ಸ್ವಲ್ಪ ಕಾಮನ್ ಆಗಿದೆ. ಬಟ್ ಡಿಪ್ರೆಷನ್ ಇರೋ ಪರ್ಸನ್, ಈಗ ಹೆಂಗಸರು ಆಗಿರ್ಲಿ, ಮಕ್ಕಳಾಗಿರ್ಲಿ ಅಥವಾ ಗಂಡಸರು ಆಗ್ಲಿ, ವಯಸ್ಸಾದವರು ಅವ್ರಿಗೆ ಏನು ಸಿಂಪ್ಟಮ್ಸ್ ಆಗುತ್ತೆ ಅಂದ್ರೆ, ಬೆಳಿಗ್ಗೆ ಏಳ್ಲಿಕ್ಕೆ ಮನ್ಸು ಬರಲ್ಲ, ಆಫೀಸಿಗೆ ಹೋಗಕ್ ಆಗಲ್ಲ, ಅವರಿಗೆ ಇಷ್ಟ ಆಗುವ ಚಟುವಟಿಕೆ ಮಾಡಕ್ಕೆ ಇಷ್ಟ ಆಗಲ್ಲ. ಆಮೇಲೆ ಅವರಿಗೆ ಹಾಬೀಸ್ ಇರುತ್ತೆ, ಲೈಕ್ ಪೇಂಟಿಂಗ್, ಡ್ರಾಯಿಂಗ್, ಅದು ಮಾಡೋಕ್ಕೂ ಅವ್ರಿಗೆ ಇಷ್ಟ ಆಗಲ್ಲ. ಅಥವಾ ಅವರಿಗೆ ಇವಾಗ ಆಫೀಸಿಗೆ ಹೋಗ್ಬೇಕಾಗತ್ತೆ, ಅದನ್ನು ಅವ್ರಿಗೆ ಮಾಡ್ಲಿಕ್ಕಾಗಲ್ಲ. ಸೊ ಇದೇನಂದ್ರೆ ಈಗ ಇದೆಲ್ಲ ರೆಡ್ ಸಿಗ್ನಲ್. ಅದು ಏನಂದ್ರೆ ಅವರಿಗೆ ಮಾಮೂಲಿ ಇರೋ ತರ ಅವ್ರು ಇರಲ್ಲ, ತುಂಬಾನೇ ಸ್ಯಾಡ್ ಆಗಿರ್ತಾರೆ, ಅವಾಗವಾಗ ಅಳ್ತಾ ಇರ್ತಾರೆ. ಮತ್ತೆ ಅವ್ರಿಗೆ ಏನ್ ಆಗ್ತಾ ಇದೆ ಅಂತನೂ ಅದು ಹೇಳ್ಕೊಳಕ್ಕೂ ಅವ್ರಿಗೆ ಗೊತ್ತಾಗ್ತಾ ಇರಲ್ಲ. ಯಾಕೆ ಈ ತರ ಆಗ್ತಾ ಇರುತ್ತೆ? ಇದು ಯಾಕಾಗುತ್ತೆ ಅಂದ್ರೆ, ಇದು ಇವತ್ತು ಅಲ್ಲ, ಇದು ಪಾಸ್ಟ್ ಇಂದನೂ ಇರ್ಬೋದು. ಬಟ್ ಇವಾಗ ಪಾಸ್ಟ್ ಒಂದು 2-3 ಮಂತ್ಸ್ ಇಂದ ಅದಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ. ಯಾಕೆ ಆಗುತ್ತೆ ಅಂದ್ರೆ, ಅವ್ರಿಗೆ ಪಾಸ್ಟ್ ಅಲ್ಲಿ ಏನೋ ಒಂದು ಟ್ರಾಮಾ, ಯಾರೋ ಒಬ್ರು ತೀರ್ ಹೋಗಿರ್ತಾರೆ ಅವ್ರ ಮನೇಲಿ, ಅದನ್ನ ನಾವು ಅವ್ರಿಗೆ ಹೇಳ್ಕೊಳ್ದೇನೆ ಅದನ್ನ ಅವ್ರ ಒಳಗೆ ಕೊರಿತಾ ಇರ್ತಾರೆ. ಅಥವಾ ಯಾರೋ ಇವಾಗ ಒಂದು ಸ್ಟೇಜ್ ಅಲ್ಲಿ ಹೋಗಿ ಮಾತಾಡ್ಬೇಕಾರೆ ಏನೋ ಒಂದು ಅಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ, ಅದರಲ್ಲಿ ಅವಾಗ ಅವರಿಗೆ ಹೆದರಿಕೆ ಆಗಿರುತ್ತೆ. ಅದು ಮಕ್ಕಳಲ್ಲಿ ಇವಾಗ ಒಂದು ಯಾರೋ ಬುಲ್ಲಿ ಮಾಡಿರ್ತಾರೆ, ಕ್ಲಾಸ್ ಅಲ್ಲಿ ಆಗಿರ್ಬೇಕು ಅಥವಾ ವ್ಯಾನ್ ಅಲ್ಲಿ ಆಗಿರ್ಬೋದು, ಯಾರೋ ಬುಲ್ಲಿ ಮಾಡಿರ್ತಾರೆ. ಅವಾಗ ಅವರಿಗೆ ಆ ಸ್ಯಾಡ್ನೆಸ್ ಒಳಗಡೆ ಇದ್ದ ಅವ್ರಿಗೆ ಯಾರಿಗೂ ಹೇಳ್ಕೊಡ್ದೇನೆ ಅದನ್ನ ಕೊರಿತಾ ಅವರು ಡಿಪ್ರೆಷನ್ಗೆ ಹೋಗ್ತಾರೆ. ಆಮೇಲೆ ಗಂಡಸರಲ್ಲಿ ಫೈನಾನ್ಷಿಯಲ್ ಇಶ್ಯೂ ಆಗಿರ್ಬೋದು, ಅಥವಾ ರಿಲೇಶನ್ಶಿಪ್ ಇಶ್ಯೂ ಆಗಿರ್ಬೋದು, ಅಥವಾ ಆಫೀಸಲ್ಲಿ ಬಾಸ್ಗಳು ಒಳ್ಳೆ ಪೊಸಿಷನ್ ಅಲ್ಲಿ ಬಂದಿರಲ್ಲ, ಅವ್ರಿಗೆ ಆಸಕ್ತಿ ಇರುತ್ತೆ ಒಳ್ಳೆ ಪೊಸಿಷನ್ ಬಂದಿರ್ಬೇಕು ಅಂತ, ಅದು ಸಿಕ್ಕಿರಲ್ಲ. ಸೊ ಇದೇನಾಗಿರುತ್ತೆ, ಅದು ಅವ್ರು ಕೊರಿತಾ ಅದನ್ನ ಎಕ್ಸ್ಪ್ರೆಸ್ ಮಾಡ್ದೇನೆ, ಯಾವ ತರ ಸೊಲ್ಯೂಷನ್ ಅವರಿಗೆ ಗೊತ್ತಾಗ್ದೇನೆ ಅವರು ಅದಕ್ಕೆ ಬೇಜಾರಲ್ಲಿ ಕಂಡ್ಕೊಂತಾರೆ. ಏನ್ ಪರಿಹಾರ ಸೂಚಿಸ್ತೀರಾ? ಓಕೆ, ಸೊ ಈಗ ಡಿಪ್ರೆಷನ್ ಬಂದಿದೆ, ನನಗೆ ಏನೋ ಒಂದು ಪ್ರಾಬ್ಲಮ್ ಇದೆ, ನನಗೆ ಆಫೀಸಿಗೆ ಹೋಗಕ್ ಆಗ್ತಾ ಇಲ್ಲ, ಮನೇಲಿ ನಾನು ತುಂಬಾ ಯಾವ ತರ ಆಕ್ಟಿವಿಟೀಸ್ ಅಲ್ಲಿ ನಾನು ಪಾಲ್ಗೊಳ್ತಾ ಇಲ್ಲ, ಆಮೇಲೆ ನನಗೆ ಒಳ್ಳೆ ಕರೆಕ್ಟಾಗಿ ನಿದ್ದೆ ಬರ್ತಾ ಇಲ್ಲ, ಅಥವಾ ನಾನು ತುಂಬಾ ತಿಂತಾ ಇದ್ದೀನಿ, ಓವರ್ ಈಟ್ ಮಾಡ್ತಾ ಇದ್ದೀನಿ, ಆಮೇಲೆ ತುಂಬಾನೇ ಮಲಗ್ತಾ ಇದ್ದೀನಿ, ಆಲ್ಮೋಸ್ಟ್ 12 hours ಮಲಗ್ತಾ ಇದ್ದೀನಿ ಅಂತ ನಮಗೆ ಆ ಅವೇರ್ನೆಸ್ ಫಸ್ಟ್ ನಮಗೆ ಗೊತ್ತಾದಾಗ ಏನ್ ಮಾಡ್ಬೇಕು ಅಂದ್ರೆ, ಜಸ್ಟ್ ಓಕೆ ನನಗೆ ಈ ತರ ಆಗ್ತಾ ಇದೆ, ನನಗೇನೋ ಇದು ನನಗೆ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ತೊಂದರೆ ಆಗ್ತಾ ಇದೆ, ನನ್ನ ವೈಫ್ ಜೊತೆ ಪ್ರಾಬ್ಲಮ್ ಆಗ್ತಾ ಇದೆ, ನನ್ನ ಮಗು ಜೊತೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಜಸ್ಟ್ ಓಕೆ ನನಗೆ
ಫೈನ್, ನನಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ನಮಗೆ ಇಷ್ಟ ಆಗಿರೋ ಚಟುವಟಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಡ್ರಾಯಿಂಗ್ ಆಗಿರ್ಲಿ, ಅಥವಾ ನಮ್ಮ ಕಲರಿಂಗ್ ಆಗಿರ್ಲಿ, ಅಥವಾ ನಮ್ಮ ಟ್ರಸ್ಟ್ ವರ್ದಿ ಪರ್ಸನಿಗೆ ಹೋಗಿ ಮಾತಾಡೋದು, ಹೇಳ್ಕೊಳೋದಾಗಿರ್ಲಿ. ಈಗ ನಮ್ಮ ಮನೆಯಲ್ಲೇನೇ ನೆಂಟರುಗಳಿರ್ಬೋದು, ನಮ್ಮ ಕಸಿನ್ಸು, ಅಥವಾ ನಮಗೆ ಅದು ನಮ್ಮ ಟ್ರಸ್ಟ್ ವರ್ದಿ ಇರಬೇಕು. ನಮಗೆ ಅವ್ರನ್ನ ನಂಬಿಕೆ ಇಟ್ಕೋಬೇಕು, ನಾವು ಹೋಗಿ ಹೇಳುವಂತವ್ರು ಆಗಿರ್ಬೇಕು. ಆವಾಗ ಹೋಗಿ ಅವ್ರ ಜೊತೆ ಹೇಳ್ಬೋದು. ಅಥವಾ ನಮ್ಮ ಕ್ಲೋಸ್ ಫ್ರೆಂಡ್, ಅವಳು ಏನು ಓಕೆ ಹಿಂಗಾಯ್ತಾ ಅಂತ ಅವರು ಜಡ್ಜ್ ಮಾಡದೇದವರು ಫ್ರೆಂಡ್ಸ್ ಜೊತೆ ಹೋಗಿ ಹೇಳ್ಕೋಬಹುದು. ಆಮೇಲೆ ಇನ್ನೊಂದು ಏನಂದ್ರೆ, ಜಸ್ಟ್ ನಮಗೆ ಇಷ್ಟ ಬರೋ ದೇವ್ರನ್ನ ನಂಬಿಕೆ ಇಟ್ಕೋಬಹುದು. ಅವ್ರ ಮುಂದೆ ದೇವಸ್ಥಾನಕ್ಕೆ ಹೋಗೋದಾಗಿರ್ಲಿ, ಅಥವಾ ಅಲ್ಲಿ ದೇವ್ರ ಮುಂದೆ ಒಂದು 10 ನಿಮಿಷ ಕೂತ್ಕೊಳ್ಳೋದಾಗಿರ್ಲಿ ಮಾಡೋದು ಸ್ಟಾರ್ಟ್ ಮಾಡ್ಬೋದು. ಜಸ್ಟ್ ಒಂದು 15 ಮಿನಿಟ್ಸ್ ಜಸ್ಟ್ ವಾಕ್ ಹೋಗೋದು, ಡೇ ಟೈಮು ಅಥವಾ ಬೆಳಿಗ್ಗೆ ಅಥವಾ ಸಾಯಂಕಾಲ ವಾಕಿಂಗ್ ಹೋಗೋದು. ಆಮೇಲೆ ನಮಗೆ ಏನ್ ಅನಿಸ್ತಾ ಇದೆ ನಾವು ಜರ್ನಲಿಂಗ್ ಮಾಡೋದು. ಈಗ ಬರಿಬೋದು, ಬರ್ದಾಗ ಓಕೆ ಇದು ಇವತ್ತಿನ ಸಮಸ್ಯೆ, ಇದು ನನ್ನ ಸ್ಕೂಲ್ ಡೇಸ್ ಸಮಸ್ಯೆ ಆಗಿರ್ಬೋದು, ಅಥವಾ ನನ್ನ ಪ್ರೀವಿಯಸ್ ಆಫೀಸಲ್ಲಿ ಇದು ಪ್ರಾಬ್ಲಮ್ ಆಯ್ತು ಅಂತ ಚೀಟ್ ಮಾಡಿರ್ಬೋದು. ಅದ್ರ ಪ್ರಾಬ್ಲಮ್ ನಾವು ಅದನ್ನ ಬರ್ದಾಗ ನಮಗೆ ಗೊತ್ತಾಗುತ್ತೆ, ಓ ಇದು ನಮಗೆ ಇದು ಸಮಸ್ಯೆ, ಈ ಸಮಸ್ಯೆನ ನಾನು ಹೇಗೆ ಹೊರಗಡೆ ಬರಬೇಕು ಅಂತ ನಮಗೆ ನಾವು ಅದನ್ನ ಅವೇರ್ನೆಸ್ ಫಸ್ಟ್ ನಾವು ಮಾಡ್ಕೋಬೇಕು. ಮೇಡಮ್, ಈಗ ನಾವು ಟೀನೇಜರ್ಸ್ ಅನ್ನ ಟಚ್ ಮಾಡ್ತಿದೀವಿ ಅಂತ ಟೀನೇಜರ್ಸ್ಗೆ ಹೇಗ್ ಗೊತ್ತಾಗುತ್ತೆ? ಅಂದ್ರೆ ನಾವು ವಯಸ್ಕರ ಆಗ್ತಾ ಇದೀವಿ ಅಂತ ಹೇಳಿ, ಅಂದ್ರೆ ಕಾಲೇಜ್ಗೆ ಹೋದ್ರೂ ತುಂಬಾ ವ್ಯತ್ಯಾಸಗಳು ಅವ್ರಿಗೆ ಗೊತ್ತಾಗೋದಿಲ್ಲ. ಒಂದ್ ಹಂತದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗುತ್ತೆ ದೇಹದಲ್ಲಿ, ಮನಸ್ಸಿನಲ್ಲಿ, ನಡವಳಿಕೆನಲ್ಲಿ, ಅಥವಾ ಸೋಷಿಯಲಿ ಯಾವ ತರ ಚೇಂಜಸ್ ಅಂತ ಹೇಳ್ತೀರಾ? ಸೊ ಟೀನೇಜರ್ಸ್ ಅಲ್ಲಿ ಬರ್ಬೇಕಾದ್ರೆ, ಟೀನೇಜರ್ಸ್ ಆಗ್ಬೇಕಾದ್ರೆ ಅವರು ತುಂಬಾನೇ ಹಾರ್ಮೋನಲ್ ಚೇಂಜಸ್ ಆಗಿರುತ್ತೆ. ಸೊ ಅವರು ತುಂಬಾನೇ ಸೆಲ್ಫ್ ಸೆಂಟರ್ಡ್ ಆಗಿರ್ತಾರೆ. ಬೇರೆಯವ್ರಿಗೆ ಏನ್ ನಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ಅಂತ ಅವ್ರು ತುಂಬಾನೇ ಸೆಲ್ಫ್ ಸೆಂಟರ್ಡ್ ಆಗಿರ್ತಾರೆ. ಆಮೇಲೆ ಪಿಯರ್ ಪ್ರೆಷರ್ ಇರುತ್ತೆ, ನಾನು ಅವಳ ತರನೇ ಇರ್ಬೇಕು, ಅವನ ತರನೇ ಇರ್ಬೇಕು, ನನ್ನ ಹತ್ರ ಸೋಷಿಯಲ್ ಮೀಡಿಯಾ ಇರ್ಬೇಕು, ನಾನು ಈ ತರ ಪೋಸ್ಟ್ ಮಾಡ್ಬೇಕು ಅಂತ, ಅದೆಲ್ಲ ಪಿಯರ್ ಪ್ರೆಷರ್ ತುಂಬಾನೇ ಇರುತ್ತೆ. ಸೊ ಆಸ್ ಅ ಪೇರೆಂಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಈಗ ಮಾಡರ್ನ್ ಇದ್ರಲ್ಲಿ ಇದ್ದೇ ಇರುತ್ತೆ, ಲೈಕ್ ಸೋಷಿಯಲ್ ಮೀಡಿಯಾ ಇರುತ್ತೆ, ಅಥವಾ ಅವ್ರಿಗೆ ಮೊಬೈಲು ಆಕ್ಸೆಸ್ನು ಒಂದೊಂದ್ಸತಿ ಬೇಕಾಗುತ್ತೆ. ಯಾಕಂದ್ರೆ ಫ್ರೆಂಡ್ಸ್ ಜೊತೆ ಚಾಟ್ ಮಾಡೋದು, ಸ್ಕೂಲ್ಸ್ ಮೆಟೀರಿಯಲ್ಸ್ ಬಗ್ಗೆ ಮಾತಾಡೋದಾಗಿರುತ್ತೆ, ಅದೆಲ್ಲ ಅವರಿಗೆ ಸೋಷಿಯಲ್ ಮೀಡಿಯಾ ಇದು ಗ್ಯಾಜೆಟ್ಸ್ ಬೇಕೇ ಬೇಕಾಗಿರುತ್ತೆ. ಬಟ್ ಆಸ್ ಅ ಪೇರೆಂಟ್ ನಾವು ಚೆಕ್ ಮಾಡ್ಬೇಕಾಗುತ್ತೆ, ಅವಳು ಎಲ್ಲಾರು ಸ್ಟ್ರೇಂಜರ್ಸ್ ಜೊತೆ ಮಾತಾಡ್ತಿದಾರ, ಅಥವಾ ಓವರ್ ಆಗಿ ಏನೇನೋ ಮಾತಾಡ್ತಿದಾರ, ಅಥವಾ ಎಷ್ಟು ಟೈಮ್ ಲಿಮಿಟ್ ಇಟ್ಕೋಬೇಕಾಗತ್ತೆ ಗ್ಯಾಜೆಟ್ಸ್ ಬಗ್ಗೆ. ಸೊ ಟೀನೇಜರ್ಸ್ ನ ಆತರ ನಾವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಮಕ್ಳು ಕಾಲೇಜ್ಗೆ ಹೋಗೋದಕ್ಕೆ ಶುರು ಮಾಡಿದ್ರೆ ತಂದೆ ತಾಯಿಗಳಿಗೆ ದೊಡ್ಡ ಭಯ. ಅವ್ರ ಜೊತೆ ಯಾವ ತರ ಮಾತಾಡ್ಬೇಕು, ಅವ್ರ ಬಿಹೇವಿಯರ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಅವ್ರು ನಿಜವಾಗ್ಲೂ ಅವ್ರ ಲೈಫಲ್ಲಿ ಏನ್ ನಡೀತಿದೆ ಅಂತ ಅರ್ಥನೇ ಆಗಲ್ಲ ಅಂತ ಹೇಳ್ತಾರೆ. ಎಲ್ಲಿ ನಮ್ಮ ಮಕ್ಳು ದಾರಿ ತಪ್ಪಿಬಿಡ್ತಾರೋ, ಅಥವಾ ಬೇರೆ ರಿಲೇಶನ್ಶಿಪ್ ಅಲ್ಲಿ ಜೊತೆಗೆ ಹೋಗ್ಬಿಡ್ತಾರೋ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಸೊ ನಾವು ಪೇರೆಂಟ್ಸ್ ಆದ್ಮೇಲೆ ನಾವು ತಿಳ್ಕೊತೀವಿ, ಓಕೆ ಮಕ್ಳು ದೊಡ್ಡವರಾದ್ಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಮುಗೀತಂತ. ಆಸ್ ಅ ಪೇರೆಂಟ್ ಇದು ನೆವರ್ ಎಂಡಿಂಗ್, ನಮ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿನೇ ಆಗ್ತಾ ಇರುತ್ತೆ. ಸೊ 10th ಟೀನೇಜಿಗೆ ಬರ್ಬೇಕಾದ್ರೆ ಟೀನೇಜ್ ಪ್ರಾಬ್ಲಮ್ಸ್ ಆಗುತ್ತೆ, 10th ಬರ್ಬೇಕಾದ್ರೆ ಸ್ಟಡೀಸ್ ಪ್ರಾಬ್ಲಮ್, ಕಾಲೇಜಿಗೆ ಹೋಗ್ಬೇಕಾದ್ರೆ ಕಾಲೇಜ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆಸ್ ಅ ಪೇರೆಂಟ್ ನಮಗೆ ಅದು ಎವರ್ ಎಂಡಿಂಗ್. ಸೊ ಆಸ್ ಅ ಪೇರೆಂಟ್ ನಾವು ಯಾವಾಗಲೂ ಮಗು ಹುಟ್ಟಿದ ಮೇಲೆನ ನಾವು ಪೇರೆಂಟು ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ. ಸೊ ಇವಾಗ ಟೀನೇಜರ್ಸ್ ಪೇರೆಂಟ್ಸ್ ಆದವರು ಏನು ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ, ಫಸ್ಟು ಈಗ ಮಾಡರ್ನ್ ಆಗಿದ್ದಾರೆ ಚಿಲ್ಡ್ರನ್. ಸೊ ನಾವು ಆಸ್ ಅ ಪೇರೆಂಟ್ ನಾವು ಟ್ರೆಡಿಷನಲ್ ಪೇರೆಂಟಿಂಗ್ ಇಂದ ನಾವು ಬಂದಿರ್ತೀವಿ. ನಮ್ಮ ಅಪ್ಪ ಅಮ್ಮಂದಿರು ಇದೇ ತರ ಬಿಹೇವ್ ಆಗ್ಬೇಕು, ತುಂಬಾ ಮೊಬೈಲ್ ನೋಡಬಾರ್ದು, ಆಮೇಲೆ ಇದೇ ತರ ಚಾನೆಲ್ ನಾವು ನೋಡ್ಬೇಕು, ಇದೇ ತರ ಡ್ರೆಸ್ ಮಾಡ್ಬೇಕು, ಇದೇ ತರ ನಾವು ಮಾತಾಡ್ಬೇಕು, ದೊಡ್ಡವರಿಗೆ ಈ ತರ ರೆಸ್ಪೆಕ್ಟ್ ಮಾಡ್ಬೇಕು ಅಂತ ನಾವು ತುಂಬಾ ರೂಲ್ಸ್ ಅಲ್ಲಿ ನಾವು ಬೆಳೆದು ಬಂದಿರ್ತೀವಿ. ಬಟ್ ಆಸ್ ಅ ಇವಾಗ ಮಾಡರ್ನ್ ಟೀನೇಜರ್ಸ್ ಯಾವ ತರ ಇರ್ತಾರೆ ಅಂದ್ರೆ, ಅವರು ಇಷ್ಟಪಡ್ತಾರೆ, ನಿಮ್ಮ ರೆಸ್ಪೆಕ್ಟ್ ಎಲ್ಲ ಮಾಡ್ತಾರೆ, ಬಟ್ ಅವರು ಓವರ್ ಆಗಿ ತೋರ್ಸ್ಕೊಳಲ್ಲ, ಅದೊಂದು ಇರುತ್ತೆ. ಅವಾಗ ನಾವು ಇಟ್ಸ್ ಓಕೆ ಫೈನ್, ನಾವು ಎಲ್ಲರ ಮುಂದೆ ಯಾಕಪ್ಪ ನೀನು ಮಾತಾಡ್ತಾ ಇಲ್ಲ, ಯಾಕೆ ನೀನು ಅವರಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ನಾವು ವರ್ಬಲ್ ಆಗಿ ಜೋರಾಗಿ ಹೇಳಬಾರ್ದು. ಬಟ್ ಅವರಿಗೆ ಪ್ರೀತಿ ಎಲ್ಲ ಇದ್ದೇ ಇರುತ್ತೆ. ಸೊ ಆಸ್ ಅ ಪೇರೆಂಟ್ ನಾವು ಸ್ವಲ್ಪ ಮಾಡರ್ನ್ ಆಗೂ ಇರ್ಬೇಕಾಗುತ್ತೆ, ಟ್ರೆಡಿಷನಲ್ ವೇ ಆಫ್ ಪೇರೆಂಟಿಂಗ್ ಮಾಡಬಾರ್ದು. ಯಾಕಂದ್ರೆ ಈಗ ಎಲ್ಲರ ಹತ್ರನೂ ಮೊಬೈಲ್ ಇದೆ. ಯಾಕಂದ್ರೆ ಅವರು ಅವರ ಫ್ರೆಂಡ್ಸ್ ಜೊತೆ ಮಾತಾಡೋದಾಗಿರ್ಲಿ, ಅಥವಾ ಇದು ನೋಟ್ಸ್ ಡಿಸ್ಕಸ್ ಮಾಡೋದಾಗಿರ್ಲಿ, ಪ್ರಾಜೆಕ್ಟ್ ಡಿಸ್ಕಸ್ ಮಾಡೋದಾಗಿರ್ಲಿ, ಅಥವಾ ಎಲ್ಲೋ ಒಂದು ಹೋಗಿದ್ರು ಅದರ ಪಿಕ್ಚರ್ಸ್ ಕಳ್ಸೋದಾಗಿರ್ಲಿ, ದಟ್ ಈಸ್ ಆಲ್ ನಾರ್ಮಲ್ ಆಸ್ ಅ ಟೀನೇಜರ್ ಮಾಡೇ ಮಾಡ್ತಾರೆ. ಸೊ ನೀವು ಅದನ್ನ ಫುಲ್ ರಿಸ್ಟ್ರಿಕ್ಟ್ ಮಾಡಿದಾಗ ಅವ್ರಿಗೆ
ಅವ್ರಿಗೆ ಅವರ ಪಿಯರ್ ಜೊತೆ ಅವರು ಕನೆಕ್ಟ್ ಆಗಲ್ಲ, ಅವ್ರ ಪಿಯರ್ಸ್ ಜೊತೆ ಅವ್ರು ಇದ್ದಾರೆ ಅಂತ ಅವರಿಗೆ ಅನ್ಸಲ್ಲ. ಓಕೆ, ಫ್ರೀಡಮ್ ಕೊಡ್ಬೇಕು ಅಂತ ಹೇಳ್ತೀವಿ. ಎಸ್, ಕರೆಕ್ಟ್. ಸೊ ಫ್ರೀಡಮ್ ನಾವು ಅವರಿಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ಲೇಬೇಕಾಗತ್ತೆ. ಇಲ್ದಿದ್ರೆ ಚೈಲ್ಡ್ ಸೋಷಲ್ ಇಂದ ವಿಡ್ರಾ ಆಗ್ತಾರೆ, ಆಮೇಲೆ ಅವರಿಗೆ ಒಂಥರ ಲೋನ್ಲಿನೆಸ್ ಆಗ್ತಾರೆ. ಸೊ ಫ್ರೀಡಮ್ ಎಷ್ಟು ಕೊಡ್ಬೇಕು, ಒಂದು ಟೈಮ್ ಲಿಮಿಟ್ ಇಡ್ಬೇಕು. ಗ್ಯಾಜೆಟ್ಸ್ ಅಲ್ಲಿ ಫ್ರೆಂಡ್ ಸರ್ಕಲ್ ಯಾವ ತರ ಇದ್ದಾರೆ ಅಂತ ಒಂದ್ ಸ್ವಲ್ಪ ನಾವು ನೋಡ್ಬೇಕಾಗತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರು ಯಾವ ತರ ಫಾಲೋ ಆಗ್ತಾ ಇದಾರೆ, ಅಥವಾ ಯಾರ ಜೊತೆ ಅವ್ರು ಕನೆಕ್ಟ್ ಆಗಿರ್ತಾರೆ, ಅವ್ರಿಗಿಂತ ತುಂಬಾ ದೊಡ್ಡವ್ರ ಜೊತೆ ಅವರು ಚಾಟ್ ಮಾಡ್ತಿದಾರ, ಅಥವಾ ಅವರು ಯಾವ ತರ ಇನ್ವಾಲ್ವ್ ಆಗಿರ್ತಾರೆ ಅಂತ ನಾವು ಸ್ವಲ್ಪ ಚೆಕ್ ಮಾಡ್ಬೇಕಾಗತ್ತೆ. ಇನ್ನೊಂದೇನಂದ್ರೆ ಆಸ್ ಅ ಪೇರೆಂಟ್ ನಾವು ಟೀನೇಜ್ ಅವ್ರ ಜೊತೆ ನಾವು ತುಂಬಾ ಪೇಷನ್ಸ್ ಅಲ್ಲಿ ಇರ್ಬೇಕಾಗತ್ತೆ. ಆಮೇಲೆ ಟೀನೇಜರ್ಸ್ ಅವ್ರಿಗೆ ತುಂಬಾ ಹಾರ್ಮೋನಲ್ ಚೇಂಜಸ್ ಆಗಿರ್ತಾರೆ. ಅವಾಗ ಅವರು ಪಿಯರ್ ಪ್ರೆಷರ್ ಇರುತ್ತೆ, ರಿಲೇಶನ್ಶಿಪ್ ಅವ್ರಿಗೆ ಇಶ್ಯೂಸ್ ಇರುತ್ತೆ. ಆಮೇಲೆ ಅವರು ಈವನ್ ಈಟಿಂಗ್ ಹ್ಯಾಬಿಟ್ಸ್ ಅವ್ರದ್ದು ಚೇಂಜ್ ಆಗುತ್ತೆ. ಆಮೇಲೆ ಸೆಲ್ಫ್ ಬಗ್ಗೆ ಅವರು ತುಂಬಾನೇ ಸೆಲ್ಫ್ ಸೆಂಟರ್ಡ್ ಆಗಿರ್ತಾರೆ. ನಾನು ಹೇಗ್ ಕಾಣಿಸ್ತಾ ಇದ್ದೀನಿ, ನನಗೆ ಆ ತರ ಕ್ರೀಮು, ಆ ತರ ಡ್ರೆಸ್ಸು, ನಾನು ಅವ್ರ ತರ ಇರಬೇಕು ಅಂತೆಲ್ಲ ಇರುತ್ತೆ. ಸೊ ಅದನ್ನ ನಾವು ಇಟ್ಸ್ ಓಕೆ, ಅವ್ರು ಹೇಳ್ಕೋತಾರೆ, ಅವ್ರಿಗೆ ಆ ತರ ಇರ್ಬೇಕು ಅಂತ ಅನ್ಸುತ್ತೆ, ಇಟ್ಸ್ ಓಕೆ. ಬಟ್ ನಾವು ಅದನ್ನ ಒಂಚೂರು ಗೈಡ್ ಮಾಡ್ಬೇಕಾಗತ್ತೆ. ಹೀಗಲ್ಲ, ಈ ತರ ಡ್ರೆಸ್ ಹಾಕ್ಬೇಡ, ಈ ತರ ಡ್ರೆಸ್ ಹಾಕು, ಅಥವಾ ಈ ತರ ಜಾಸ್ತಿ ನೀನು ಕಾಸ್ಮೆಟಿಕ್ಸ್ ಹಾಕಿದ್ರೆ ಏನೇನಾಗುತ್ತೆ ಅಂತ ನಾವು ಅವರಿಗೆ ಸೊಲ್ಯೂಷನ್ ಹೇಳ್ಬೇಕಾಗುತ್ತೆ. ಹಾಕಬೇಡ ಅಂತ ಹೇಳೋದಲ್ಲ, ಬಟ್ ನಾವು ಅದಕ್ಕೆ ಹಾಕಿದ್ರೆ ಏನೇನಾಗುತ್ತೆ ಅಂತ ಹೇಳ್ಬೇಕಾಗುತ್ತೆ. ಸೊ ಈ ಟೈಮ್ ಅವ್ರು ತುಂಬಾ ಜಂಕ್ ಫುಡ್ ತಿನ್ಬೇಕಂತ ಅನ್ಸುತ್ತೆ, ಅಥವಾ ಓವರ್ ಈಟ್ ಮಾಡ್ತಾರೆ, ಅವಾಗ ನಾವು ಹೇಳ್ಬೇಕಾಗುತ್ತೆ ಏನಾಗುತ್ತೆ ನೀವು ಓವರ್ ಈಟ್ ಮಾಡಿದ್ರೆ ಅಂತ. ಅಥವಾ ವೀಕೆಂಡ್ ಓಕೆ ಟೈಮ್ ಟೇಬಲ್ ಇಟ್ಕೋಬೇಕು. ಓಕೆ, ವೀಕೆಂಡ್ ಸಾಟರ್ಡೆ ಅಥವಾ ಸಂಡೇ ನಾವು ಹೊರಗಡೆ ಹೋಗಿ ತಿನ್ಬೋದು ಅಂತ ಸ್ವಲ್ಪ ಅವಾಗ ಅವ್ರು ವೇಟ್ ಮಾಡ್ತಾ ಇರ್ತಾರೆ ಸಾಟರ್ಡೆ ಸಂಡೇ ತಿನ್ನಕ್ಕೆ. ಸೊ ಫುಲ್ ರಿಸ್ಟ್ರಿಕ್ಟ್ ಮಾಡೋದು ನಾಟ್, ಬಿಕಾಸ್ ನಾವು ತಿಂತೀವಿ ರೈಟ್ ಜಂಕ್ ಫುಡ್. ಸೊ ವೈ ನಾಟ್ ಟೀನೇಜರ್ಸ್? ಸೊ ಹ್ಯಾವ್ ಅ ಟೈಮ್ ಟೇಬಲ್. ಓಕೆ, ವೀಕೆಂಡ್ ಯು ಕ್ಯಾನ್ ಈಟ್ ಜಂಕ್ ಫುಡ್ ಅಂತ. ಓಕೆ ಮ್ಯಾಮ್, ಯಾವುದೋ ಒಂದು ಸಂಬಂಧದಲ್ಲಿ ಮಕ್ಕಳಿದ್ದಾರೆ ಅಂತ ಹೇಳಿ ನಮ್ಗೆ ಭಯ ಉಂಟಾದಾಗ ಅಥವಾ ಅನುಮಾನ ಬಂದಾಗ ಏನ್ ಮಾಡ್ಬೇಕು ತಂದೆ ತಾಯಿಗಳು? ಓಕೆ, ಟೀನೇಜರ್ಸ್ ಹಾರ್ಮೋನಲ್ ಚೇಂಜಸ್ ತುಂಬಾ ಆಗುತ್ತೆ. ಹಾರ್ಮೋನಲ್ ಚೇಂಜಸ್ ಆದಾಗ ಫಿಸಿಕಲ್ ಚೇಂಜಸ್ ಆಗುತ್ತೆ, ಬಯೋಲಾಜಿಕಲ್ ಚೇಂಜಸ್ ಆಗುತ್ತೆ, ಸೋಷಿಯಲ್ ಚೇಂಜಸ್ ಆಗುತ್ತೆ. ಸೋಷಿಯಲ್ ಚೇಂಜಸ್ ಏನಾಗುತ್ತೆ ಅಂದ್ರೆ ಓಕೆ ಪಿಯರ್ ಪ್ರೆಷರ್ ಇರುತ್ತೆ, ಆಮೇಲೆ ಅವ್ರು ತುಂಬಾ ಸೆನ್ಸಿಟಿವ್ ಆಗ್ತಾರೆ, ಆಮೇಲೆ ತುಂಬಾ ಕಾನ್ಶಿಯಸ್ ಇರ್ತಾರೆ, ಆಮೇಲೆ ಅವಳ ತರನೇ ಇರ್ಬೇಕು ಅಂತ ಅನ್ಸುತ್ತೆ, ಅವ್ರು ಆ ಫ್ರೆಂಡ್ ತರ ಇರ್ಬೇಕು ಅಂತ ಅನ್ಸುತ್ತೆ, ಅಥವಾ ನಾವು ಯಾವುದೋ ಒಂದು ರೋಲ್ ಮಾಡೆಲ್ ತರ ಇರ್ಬೇಕು ಅಂತ ಅನ್ಸುತ್ತೆ. ದೋಸ್ ಆರ್ ಆಲ್ ಸೋಷಿಯಲ್ ಪ್ರೆಷರ್. ತುಂಬಾ ಚೇಂಜಸ್ ನಾವು ಕಾಣಿಸ್ಕೋತೀವಿ. ಸಡನ್ ಆಗಿ ನಾವು ಬ್ರಾಡ್, ಉದ್ದ, ಅಥವಾ ನಾವು ತುಂಬಾನೇ ಫೇಶಿಯಲ್ ತುಂಬಾ ಚೇಂಜಸ್ ಆಗ್ತವೆ, ಫಿಸಿಕಲ್ ಚೇಂಜಸ್. ಬಯೋಲಾಜಿಕಲ್ ಚೇಂಜಸ್ ನಮಗೆ ಗರ್ಲ್ಸಿಗೆ ನಮ್ಮ ಮೆನ್ಸ್ಟ್ರೇಷನ್ ಬರುತ್ತೆ, ಆಮೇಲೆ ಬಾಯ್ಸಿಗೆ ತುಂಬಾ ಚೇಂಜಸ್ ಲೈಕ್ ವಾಯ್ಸ್ ಚೇಂಜ್ ಆಗುತ್ತೆ, ಆಮೇಲೆ ಪಿಂಪಲ್ಸ್ ಬರುತ್ತೆ, ಆಮೇಲೆ ಹೇರ್ ಗ್ರೋತ್ ಆಗುತ್ತೆ ಪ್ರೈವೇಟ್ ಏರಿಯಾದಲ್ಲಿ. ಸೊ ದೀಸ್ ಆರ್ ಆಲ್ ದ ಚೇಂಜಸ್ ಟೀನೇಜರ್ಸ್ ಆಗ್ತಾರೆ. ಸೊ ಇವಾಗ ಒಂದು ಆಸ್ ಅ ಪೇರೆಂಟ್ ನಾವೀಗ ಒಂದು ಚೈಲ್ಡ್ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಅನ್ಸ್ದಾಗ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಸೊ ಇವಾಗ ಅಟ್ರಾಕ್ಷನ್ ಅಥವಾ ನಾವು ಇನ್ನೊಬ್ಬರನ್ನ ಓಕೆ ಚಂದ ಅಂತ ಅನ್ಸೋದು ಅದು ವೆರಿ ಕಾಮನ್. ಯಾಕಂದ್ರೆ ಆ ಅಟ್ರಾಕ್ಷನ್, ಆ ಚೇಂಜಸ್, ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಲ್ಲಿ ಹಾರ್ಮೋನಲ್ ಚೇಂಜಸ್ ಅಲ್ಲೇ ಬರುತ್ತೆ. ಸೊ ಅಟ್ರಾಕ್ಟ್ ಆಗೋದು ಇಟ್ಸ್ ನಾರ್ಮಲ್. ಬಟ್ ಆ ಚೈಲ್ಡ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನಾವು ಆಸ್ ಅ ಪೇರೆಂಟ್ ಏನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಈ ರಿಲೇಶನ್ಶಿಪ್ ಯಾವ್ದ್ರಲ್ಲಿ ಇದೆ, ಓಕೆ ಜಸ್ಟ್ ಮಾತಾಡ್ತಿದ್ದಾರೆ ಫೈನ್, ಸೊ ಟೆಕ್ಸ್ಟ್ ಮಾಡ್ತಾ ಇದ್ದಾರೆ, ಹೇಗಿತ್ತು ಸ್ಕೂಲು ಇವತ್ತು, ಏನೇನ್ ಮಾಡಿದೆ ಅಥವಾ ಏನ್ ಊಟ ಮಾಡಿದೆ, ದಟ್ಸ್ ನಾರ್ಮಲ್. ಈಗ ಗರ್ಲ್ಸ್ ಜೊತೆನೂ ನಾವು ಅದೇ ತರ ಮಾತಾಡ್ತಾರೆ, ರೈಟ್? ಬಟ್ ಈಗ ಹುಡುಗರು ಒಂದೊಂದ್ಸತಿ ಇವಾಗ ನಾವು ಅಲ್ಲಿ ಹೋಗೋಣ, ಸ್ಕೂಲ್ ಬಂಕ್ ಮಾಡ್ಬಿಟ್ಟು ನಾವು ಮೂವಿಗೆ ಹೋಗೋಣ, ಅಥವಾ ಪಾರ್ಕಿಗೆ ಹೋಗೋಣ ಅಂತ ನೀವು ಆ ತರ ಮೆಸೇಜಸ್ ಎಲ್ಲ ನೋಡಿದಾಗ ನಾವು ಚೈಲ್ಡ್ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾಗುತ್ತೆ. ಸೊ ಇನ್ಸ್ಟೆಡ್ ಆಫ್ ಸೇಯಿಂಗ್ ಓ ನೀನು ಯಾರ ಜೊತೆ ಆದ್ಮೇಲೆ ಅವ್ರ ಹತ್ರ ಮಾತಾಡೋದು, ಅಥವಾ ಸರ್ಪ್ರೈಸ್ ಮಾಡ್ಕೊಂಡು ಓ ನೀನು ಇವ್ರ ಜೊತೆ ಹೊರಗಡೆ ಹೋದ ಕ್ಲಾಸ್ ಬಂಕ್ ಮಾಡೋದು, ಸರ್ಪ್ರೈಸ್ ಆಗಬಾರ್ದು. ಓವರ್ ಆಲ್ ನಾವು ಅವ್ರಿಗೆ ಒಂಥರ ಬೇಜಾರು ಮಾಡ್ಕೋಬಾರ್ದು, ಅಥವಾ ನಾವು ಅವ್ರಿಗೆ ಚೈಲ್ಡಿಗೆ ಶಾಕ್ ಕೊಟ್ಟಂಗೆ ಆಗ್ಬಾರ್ದು. ಬಟ್ ನಾವು ಸಾಫ್ಟ್ ಆಗಿ ಕಾಮಾಗಿ ಕೇಳ್ಬೇಕಾಗತ್ತೆ. ಓಕೆ ನೀನ್ ಯಾರ ಜೊತೆ ಹೋದೆ, ಯಾಕೆ ಹೋದೆ, ಎಲ್ಲಿ ಹೋದೆ, ಎಷ್ಟು ದಿನದಿಂದ ನೀನು ಅವ್ರ ಜೊತೆ ಮಾತಾಡ್ತಿದ್ಯಾ, ಅಥವಾ ಕ್ಲಾಸ್ ಬಂಕ್ ಮಾಡ್ಬಿಟ್ಟು ಎಷ್ಟು ದಿನ ನೀನು ಈ ತರ ಮಾಡ್ತಾ ಇದೀಯ ಅಂತ ನಾವು ಸಾಫ್ಟ್ ಆಗಿ ಕೇಳ್ಬೇಕಾಗತ್ತೆ. ಇಲ್ದಿದ್ರೆ ನಾವು ಜೋರಾಗಿ ನಾವು ಪ್ಯಾನಿಕ್ ಅಲ್ಲಿ ಕೇಳಿದ್ರೆ ಆ ಚೈಲ್ಡ್ ಬ್ಲಾಕ್ ಫ್ರೀಸ್ ಆಗ್ಬಿಟ್ಟು ಏನು ಓಪನ್ ಅಪ್ ಆಗಲ್ಲ. ಸೊ ನಾವು ಅದನ್ನ ಆರಾಮ್ಸೆ ಆಗಿ ಕೇಳ್ಬೇಕಾಗುತ್ತೆ ಒಂದು ಚೈಲ್ಡ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ. ಯಾವುದೋ ಒಂದು ರಿಲೇಶನ್ಶಿಪ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹರ್ಟ್ ಆಗಿರುತ್ತೆ, ಅಥವಾ ಲವ್ ಫೇಲ್ಯೂರ್ ಆಗಿರುತ್ತೆ, ಅಥವಾ ಫ್ರೆಂಡ್ಶಿಪ್ ಅಲ್ಲೇ ಸಾಕಷ್ಟು ಗೊಂದಲಗಳು ಬಂದಿರುತ್ತೆ, ಬ್ರೇಕ್ ಆಗಿರುತ್ತೆ. ಸೊ ಅದನ್ನ ಹ್ಯಾಂಡಲ್ ಮಾಡೋದು ಹೇಗೆ? ನಮ್ಮ ಯೂತ್ಸ್ಗೆ ಟಿಪ್ಸ್ ಕೊಡಿ.
ಸೊ ಫಸ್ಟ್ ನಾವು ಏನೋ ಈ ತರ ಬ್ರೇಕ್ ಈಗ ರಿಲೇಶನ್ಶಿಪ್ ಅಲ್ಲಿ ಫೇಲಿಯರ್ ಆಗಿರ್ತಾರೆ ಅಥವಾ ಈ ರಿಲೇಶನ್ಶಿಪ್ ತುಂಬಾ ಡೀಪ್ ಒಂದು 3 years 5 years ರಿಲೇಶನ್ಶಿಪ್ ಅಲ್ಲಿ ಇದ್ದಿರ್ತೀರ. ಸೊ ಈ ತರ ಆದಾಗ ಸೊ ಫಸ್ಟ್ ನಾವ್ ಏನ್ ಮಾಡ್ಕೋಬೇಕು ಅಂದ್ರೆ ನಮಗೆ ಟ್ರಸ್ಟೆಡ್ ಪರ್ಸನ್ ಹತ್ರ ಹೋಗಿ ಮಾತಾಡ್ಬೇಕಾಗತ್ತೆ. ಇದು ಪೇರೆಂಟ್ಸ್ ಆಗಿರ್ಲಿ ಅಥವಾ ನಮ್ಮ ಬೆಸ್ಟ್ ಫ್ರೆಂಡ್ ಹತ್ರ ಹೋಗಿ ಫಸ್ಟ್ ಮಾತಾಡ್ಬೇಕಾಗತ್ತೆ. ಸೊ ಆಸ್ ಅ ಪೇರೆಂಟ್ ನಾವು ಆ ಮಕ್ಕಳಿಗೆ ನಾವು ಆ ಓಪನ್ನೆಸ್ ಕೊಡ್ಬೇಕು. ಇಲ್ದಿದ್ರೆ ಆ ಮಕ್ಕಳು ಬಂದು ನಮ್ಮ ಹತ್ರ ಡಿಸ್ಕಸ್ಸೇ ಮಾಡಲ್ಲ. ಸೊ ಡಿಸ್ಕಸ್ ಮಾಡಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಅವ್ರು ತುಂಬಾ ಓಕೆ ಫೇಲಿಯರ್ ಆಯ್ತು ಆಮೇಲೆ ಆಗ್ತಾರೆ, ಆಮೇಲೆ ಅವರು ಸ್ಟಡೀಸ್ ಕಡೆ ಅವರು ಇಂಟ್ರೆಸ್ಟ್ ಕೊಡಲ್ಲ, ಆಮೇಲೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಅವ್ರು ಏನು ಇಂಟ್ರೆಸ್ಟ್ ಕೊಡಲ್ಲ, ಆಮೇಲೆ ಎಲ್ಲರನ್ನೂ ಅವರು ಡೌಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಟ್ರಸ್ಟೇ ಮಾಡಲ್ಲ, ಯಾವ ಫ್ರೆಂಡ್ನು ಅವರು ಟ್ರಸ್ಟ್ ಮಾಡಲ್ಲ. ಅವನು ಚೀಟ್ ಮಾಡ್ತಾನೆ, ಅವನು ನನ್ನನ್ನು ಬಿಟ್ಟು ಹೋಗ್ತಾನೆ ಗ್ಯಾರಂಟಿ ಅಂತ ನಾವು ಆ ತರ ಬಿಲೀಫ್ ಸ್ಟಾರ್ಟ್ ಮಾಡ್ತೀವಿ. ಸೊ ಆಸ್ ಅ ನೀವೇನಾದ್ರು ಬ್ರೇಕ್ ಆಗಿದ್ರೆ ಫಸ್ಟ್ ಏನಂದ್ರೆ ಹೋಗಿ ಡಿಸ್ಕಸ್ ಮಾಡಿ. ಬೇರೆಯವ್ರ ಜೊತೆ ನಾವು ಡಿಸ್ಕಸ್ ಮಾಡಿದಾಗ ನಮಗೆ ಅದು ಟಿಪ್ಸ್ ಕೊಡ್ತಾರೆ ಅವರು, ಅಥವಾ ಇನ್ನು ಪೇರೆಂಟ್ಸ್ ಜೊತೆ ನಿಮಗೆ ಮಾತಾಡಕ್ ಆಗಲ್ಲ ಅಥವಾ ನಿಮ್ ಫ್ರೆಂಡ್ಸ್ ಜೊತೆ ನೀವು ಅದನ್ನ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳಿ. ಪ್ರೊಫೆಷನಲ್ ಯಾವ ತರ ಹೆಲ್ಪ್ ಮಾಡುತ್ತೆ? ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳೋದು. ಓಕೆ, ಪ್ರೊಫೆಷನಲ್ ಹೆಲ್ಪ್ ಮಾಡಿದಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮಗುಗೆ ಏನೇನು ಅನಿಸ್ತಾ ಇದೆ ಅದನ್ನೆಲ್ಲ ಅವರು ವೆಂಟ್ ಔಟ್ ಮಾಡ್ತಾರೆ. ಈಗ ಎಷ್ಟೋ ವರ್ಷದಿಂದ ರಿಲೇಶನ್ಶಿಪ್ ಇದೆ, ನಾನು ಎಷ್ಟು ಚೆನ್ನಾಗಿ ಅವ್ರ ಜೊತೆ ಇದೆ ಅಂತ ಅವರೆಲ್ಲ ವೆಂಟ್ ಔಟ್ ಮಾಡ್ತಾರೆ. ಆಮೇಲೆ ಇನ್ನೊಂದೇನಂದ್ರೆ ಪ್ರೊಫೆಷನಲ್ ಹೆಲ್ಪ್ ಅಲ್ಲಿ ಸೇಫ್ ಸ್ಪೇಸ್ ಆಗಿರುತ್ತೆ. ನಾವು ಅಲ್ಲಿ ಜಡ್ಜ್ ಮಾಡಲ್ಲ, ಯಾಕೆ ಮಾಡಿದೆ ಈ ಸಣ್ಣ ವಯಸ್ಸಲ್ಲಿ ನೀನ್ ಈ ತರ ಮಾಡಿದ್ಯಾ ಅಂತ ನಾವು ಆತರ ಜಡ್ಜ್ ಮಾಡಲ್ಲ. ಇಟ್ಸ್ ಅ ಸೇಫ್ ಸ್ಪೇಸ್. ಫಸ್ಟ್ ನಾವು ಆ ಚೈಲ್ಡ್ ಜೊತೆಗೆ ಮಾತಾಡಿ ಅವರದ್ದು ಎಲ್ಲ ಕೇಳಿದಾಗ ಅವ್ರಿಗದು ಕಂಫರ್ಟ್ ಆಗುತ್ತೆ. ಆಮೇಲೆ ಅವರಿಗೆ ನಾವು ಟಿಪ್ಸ್ ಕೊಡ್ತೀವಿ. ಈ ಏಜು ನಿಮಗೆ ಇನ್ಫ್ಯಾಕ್ಚುಯೇಷನ್ ಆಗುತ್ತೆ, ಇದು 1 ವರ್ಷ ನೀವು ಇವ್ರನ್ನ ಇಷ್ಟಪಡ್ತೀವಿ, ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಇನ್ನೊಬ್ಬರನ್ನ ಇಷ್ಟಪಡ್ತೀಯಾ. ಅದು ಈ ಏಜು ಇಟ್ಸ್ ಮೋರ್ ಆಫ್ ತುಂಬಾ ಮೆಚೂರ್ಡ್ ಆಗಿಲ್ಲ. ನಾವು ಈ ಏಜ್ಗೆ ನೀವು ರಿಲೇಶನ್ಶಿಪ್ ಲವ್ ಎಲ್ಲ ಮಾಡೋ ಏಜ್ ಅಲ್ಲ. ಬಟ್ ಫ್ರೆಂಡ್ಸ್ ಆಗಿರ್ಬೋದು, ನಿಂದು ಇವಾಗ ಏನಂದ್ರೆ ನಿನ್ ಸ್ಟಡೀಸ್ ಬಗ್ಗೆ, ನಿನ್ ಹೆಲ್ತ್ ಬಗ್ಗೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಗ್ಗೆ ನೀನು ಗಮನ ಕೊಡ್ಬೋದು ಅಂತ ನಾವು ಹೇಳ್ತೀವಿ. ಮತ್ತೆ ಇನ್ನೊಂದು ಏನಂದ್ರೆ ಓಕೆ ಇದು ಈ ತರ ಆಯ್ತು, ಬಟ್ ನಿನಗೆ ಅವನಿಗೆ ಇಷ್ಟ ಆಗಿಲ್ದಿದ್ರೆ ನೀನ್ ಏನ್ ಮಾಡ್ಬೇಕಾಗತ್ತೆ, ರೈಟ್? ನೀನು ಫೋರ್ಸ್ಫುಲ್ ಆಗಿ ಅವ್ರನ್ನ ಇಷ್ಟಪಡಕ್ ಆಗಲ್ಲ, ರೈಟ್? ಇದು ನೀವು ಮೂವ್ ಆನ್ ಆಗ್ಬೇಕು. ಯಾವ ತರ ಮೂವ್ ಆನ್ ಆಗ್ಬೋದು ಅಂತ ನಾವು ಸೊಲ್ಯೂಷನ್ ಹೇಳಾದ್ಮೇಲೆ ಅವ್ರ ಹತ್ರನೂ ಕೇಳ್ತೀವಿ. ಸೊ ಅವರು ಚೈಲ್ಡ್ಹುಡ್ ಆಪ್ಷನ್ಸ್ ಕೊಡ್ತಾರೆ. ನಾನೀಗ ಸ್ಟಡೀಸ್ ನ ಕಡೆ ಗಮನ ಕೊಡ್ತೀವಿ, ಅಥವಾ ನಾಳೆ ನಾನು ಡ್ಯಾನ್ಸರ್, ಸೊ ನಾನು ಅದ್ರ ಬಗ್ಗೆ ನಾನು ಗಮನ ಕೊಡ್ತೀನಿ, ಅಥವಾ ನಾನು ಐ ಆಮ್ ಗುಡ್ ಅಟ್ ಸ್ಪೋರ್ಟ್ಸ್, ನಾನು ಅದ್ರ ಕಡೆ ಗಮನ ಕೊಡ್ತೀನಿ ಅಂತ ಅವರು ಡೈವರ್ಟ್ ಆಗ್ತಾರೆ. ಸೊ ಇದ್ರ ಬಗ್ಗೆ ಅವ್ರ ರಿಲೇಶನ್ಶಿಪ್ ಬಗ್ಗೆ ಥಿಂಕ್ ಮಾಡ್ತಾರಲ್ಲ, ಬಟ್ ಅವರ ಏಮು, ಅವ್ರ ಗೋಲ್ ಸ್ಟಡೀಸು, ಎಕ್ಸ್ಟ್ರಾ ಕರಿಕ್ಯುಲರ್ ಅವರು ಗಮನ ಕೊಡ್ತಾ ಇರ್ತಾರೆ. ಇದೊಂದು ರಾಂಗ್ ರಿಲೇಶನ್ಶಿಪ್ ಅಂತ ಹೇಗೆ ಅರ್ಥ ಆಗುತ್ತೆ? ಅದು ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಲವರ್ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಹೊಸ ಪರಿಚಯ, ಅಥವಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹೊಸದಾಗಿ ಯಾವುದೋ ಒಂದು ಆಪ್ ಮೂಲಕ ಪರಿಚಯ ಆಗ್ತಾರೆ. ಸೊ ಹೇಗೆ ಇದು ಡೇಂಜರಸ್ ಅಂತ ನಾವು ಕಂಡಿಡ್ಕೊಳ್ಳೋದು? ಓಕೆ, ಸೊ ನಾವೇನಂದ್ರೆ ಎಲ್ಲ ರಿಲೇಶನ್ಶಿಪ್ ಅಲ್ಲಿ ನಮಗೆ ಈಗ ಯಂಗ್ಸ್ಟರ್ಸ್ಗೆ ನಾನು ಏನಂತೀನಿ ಅಂದ್ರೆ, ದಿಸ್ ಇಸ್ ನಾಟ್ ದ ಟೈಮ್ ಟು ಗೆಟ್ ಇನ್ವಾಲ್ವ್ಡ್ ಇನ್ ಅ ರಿಲೇಶನ್ಶಿಪ್ ಆರ್ ಮದುವೆ ಬಗ್ಗೆ ಅಥವಾ ಲಾಂಗ್ ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡೋದು ಇದು ಕರೆಕ್ಟ್ ಏಜ್ ಅಲ್ಲ. ಸೊ ನಾವು ಇನ್ನೂ ಮೆಚೂರ್ ಆಗಿರಲ್ಲ. ಅವ್ರು ಒಳ್ಳೆಯವರ ಅಥವಾ ಅವರು ನಮ್ದು ಅವ್ರದ್ದು ವ್ಯಾಲ್ಯೂ ಮ್ಯಾಚ್ ಆಗುತ್ತಾ ಅಂತ ನಮಗೆ ಅಷ್ಟು ತಿಳುವಳಿಕೆ ಇರಲ್ಲ. ಸೊ ಈ ಏಜ್ ಅಲ್ಲಿ ನಾವು ತುಂಬಾ ಚಂಚಲ ಆಗಿರ್ತೀವಿ, ಆಮೇಲೆ ನಮಗೆ ಮೆಚೂರ್ ಆಗೂ ಇರಲ್ಲ. ಸೊ ನಾವು ಅದನ್ನ ಲವ್ ಅಲ್ಲಿ ಇಷ್ಟ ಪಡ್ಬೋದು, ಬಟ್ ಅದನ್ನ ನಾವು ಫ್ಯೂಚರು ಮ್ಯಾರೇಜು ಅಥವಾ ಕಮಿಟ್ಮೆಂಟ್ ಅಲ್ಲಿ ಇರಬೇಡಿ. ಸೊ ನಾನು ಏನು ಹೇಳೋದಂದ್ರೆ, ಓಕೆ ಇನ್ ಕೇಸ್ ಯು ಆರ್ ಇನ್ ಲವ್ ವಿತ್ ಸಂಬಡಿ, ಸೊ ಈಗ ಫೈಂಡ್ ಔಟ್ ಮಾಡ್ಕೋಬೇಕು ಅವ್ರು ಒಳ್ಳೆನಾ ಅವ್ನು ಕೆಟ್ಟವನ ಅಂತ ಹೇಳಿದಾಗ ಫಸ್ಟ್ ಏನಂದ್ರೆ ನಿಮ್ದು ಅವ್ರದ್ದು ಮ್ಯಾಚ್ ಆಗ್ತಾ ಇದೆಯಾ ವ್ಯಾಲ್ಯೂಸು, ನಿಮ್ಮ ಇಂಟ್ರೆಸ್ಟು, ಆಮೇಲೆ ನಿಮ್ಗೂ ಅವರಿಗೂ ಆ ಪರ್ಸನ್ ನೀವು ಹೇಳೋದ್ನು ಕೇಳ್ತಾ ಇದ್ದಾರಾ. ಆಮೇಲೆ ಇನ್ನೊಂದು ಓವರ್ ಪ್ರೊಟೆಕ್ಟಿವ್ ಆಗಿರುತ್ತೆ. ನೀನ್ ಎಲ್ಲಿಗೆ ಹೋದೆ, ಎಷ್ಟೊತ್ತಿಗೆ ಮನೆಗೆ ಬಂದೆ, ನೀನ್ ಈ ತರ ಡ್ರೆಸ್ ಹಾಕೋ, ಆಮೇಲೆ ನೀನ್ ಇದನ್ನೇ ತಿನ್ನು, ಇಲ್ಲಿ ಇವ್ರ ಜೊತೆ ಮಾತಾಡ್ಬೇಡ, ಓವರ್ ಪೊಸೆಸಿವ್ ಆಗಿರೋದೆಲ್ಲ ಅದು ರೆಡ್ ಫ್ಲಾಗ್. ಇಟ್ಸ್ ನಾಟ್ ಕರೆಕ್ಟ್. ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂತವ್ರನ್ನ ನೋಡಿ ಎಲ್ಲಾ ಟೀನೇಜರ್ಸ್ ಅನ್ಕೊಳ್ತಾರೆ, ನಾನು ಈ ತರ ದೊಡ್ಡ ಪೊಸಿಷನ್ ಅಲ್ಲಿ ಹೋಗ್ಬೇಕು, ಅಥವಾ ಈ ತರ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಅಥವಾ ಯಾವ್ದೋ ಒಂದು ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಅನ್ಕೊಳ್ತಾರೆ. ಹಾಗೆ ನಾವು ಮುಂದೆ ಇರ್ಬೇಕು ಅಂದ್ರೆ ಟೀನೇಜ್ ಅಲ್ಲಿ ಯಾವ ತರ ನಮ್ ಬಿಹೇವಿಯರ್ಸ್ ಇರ್ಬೇಕು? ಓಕೆ, ಫಸ್ಟ್ ಏನಂದ್ರೆ ನಮಗೆ ಗೋಲ್ ಇಟ್ಕೋಬೇಕು. ಓಕೆ, ನನಗೆ ಈಗ ಸ್ಟಡೀಸ್ ಅಲ್ಲಿ ನನಗೆ ಎಷ್ಟು ಮಾರ್ಕ್ಸ್ ಬರಬೇಕು, ನನಗೆ ಲಾಸ್ಟ್ ಟೈಮ್ ನನಗೆ ಔಟ್ ಆಫ್ 100 60 ಬಂತು, ಸೊ ನೆಕ್ಸ್ಟ್ ಟೈಮ್ ನಾನು 80 ಬರಬೇಕು ಅಂತ ನಾವು ಫಸ್ಟ್ ಗೋಲ್ ಇಟ್ಕೋಬೇಕಾಗತ್ತೆ. ಒಂದು ಗೋಲ್. ಸೆಕೆಂಡ್, ನಾನು ಈಗ ಸೈಂಟಿಸ್ಟ್ ಆಗ್ತೀನಾ, ಅಥವಾ ಐ ವಾಂಟ್ ಟು ಬಿ ನಂದೇ ಓನ್ ಆಗಿ ಬುಟಿಕ್ ಓಪನ್ ಮಾಡ್ಬೇಕಾ, ಅಥವಾ ನಾನು ಒಂದು ದೊಡ್ಡ ಎಂಟರ್ಪ್ರನರ್ ಆಗ್ಬೇಕಂತ ನಮ್ಮ ಮನಸ್ಸಲ್ಲಿರುತ್ತೆ. ಸೊ ಆವಾಗ ನಾವು ನಮ್ಮ ರೋಲ್ ಮಾಡೆಲ್ ಅಂತ ಇರ್ತಾರೆ ಯಾರು. ಈಗ ನಮ್ಮ
ರಿಲಯನ್ಸ್ ಅವರು ಅಥವಾ ಅಂಬಾನಿ ಅವ್ರದ್ದು ಲೈಫ್ ಸ್ಟೋರಿನ ನಾವು ನೋಡ್ಬೇಕಾಗುತ್ತೆ. ಅವ್ರದ್ದು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಅವ್ರ ಬಗ್ಗೆ ಎಲ್ಲ ನಾವು ಕಂಡಿಡ್ತೀವಿ, ಅಥವಾ ಬುಕ್ಸ್ ಅಲ್ಲಿ ಅವ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಅವ್ರ ಬಗ್ಗೆ ನಾವು ಜಾಸ್ತಿ ಓದ್ಬೇಕು, ಹೇಗೆ ಅವರು ಮೇಲೆ ಬಂದ್ರು ಅಂತ ಅವ್ರ ಬಗ್ಗೆ ನಾವು ಓದಿದಾಗ ನಮಗೆ ಗೊತ್ತಾಗುತ್ತೆ. ಓಕೆ ಫೈನ್, ಅವ್ರು ಬೇಸಿಕ್ ಇಂದ ಅವ್ರು ಹೇಗೆ ಇಷ್ಟು ಫೇಮಸ್ ಆದ್ರು ಅಂತ ಅದರಿಂದ ನಮಗೆ ಗೊತ್ತಾಗುತ್ತೆ. ಪ್ಲಸ್ ಇನ್ನೊಂದು ಏನಂದ್ರೆ ನಾವು ಟ್ರೈ ಮಾಡ್ತಾ ಇರಬೇಕು. ನಮಗೆ ಈಗ ಒಂದ್ಸತಿ ನಾವು ಟ್ರೈ ಮಾಡ್ಬಿಟ್ಟು ಬಿಡೋದಲ್ಲ. ಯು ವಾಂಟ್ ಟು ಬಿಕಮ್ ಅ ಪಬ್ಲಿಕ್ ಸ್ಪೀಕರ್. ಸೊ ಒಂದ್ಸತಿ ನಾವು ಹೋಗಿ ಫೇಲಿಯರ್ ಆಗಿರ್ತೀವಿ, ನಾವು ಎಲ್ಲರೂ ಮುಂದೆ ನಾವು ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀವಿ, ಬಟ್ ಇಟ್ಸ್ ಓಕೆ, ನಾವು ವಾಪಸ್ ಟ್ರೈ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾವು ವಿ ಆರ್ ಬಾರ್ನ್ ನಾಟ್ ವಿತ್ ಟ್ಯಾಲೆಂಟ್, ರೈಟ್? ನಾವು ಕಾನ್ಫಿಡೆಂಟು ಅಥವಾ ನಾವು ಟ್ಯಾಲೆಂಟ್ ಆಗೋದು ನಮ್ಮ ಸ್ಟ್ರೆಂತ್ ಮೇಲೆ ಬರೋದು ಹೆಂಗಂದ್ರೆ ಫೇಲ್ ಆದ್ಮೇಲೆ ನಾವು ಬರೋದು. ಸೊ ನಾವು ಟ್ರೈ ಮಾಡ್ತಾ ಇರ್ಬೇಕಾಗುತ್ತೆ. ನಾವು ಅಲ್ಲಿ ಅಚೀವ್ ಆಗ್ಬೇಕಂದ್ರೆ 2-3 ಸತಿ ಅಲ್ಲ, 1000 times till we become perfect. We have to keep trying. ಟೀನೇಜರ್ಸ್ ಅಲ್ಲಿ ಹೇಳ್ಕೊಳಕ್ ಆಗದೆ ಇರುವಂತ ಅದೆಷ್ಟೋ ಗೊಂದಲಗಳು, ಸಮಸ್ಯೆಗಳು ಮನಸ್ಸಿನಲ್ಲಿ ಕೊರಿತಾ ಇರುತ್ತೆ. ಏನ್ ಟಿಪ್ಸ್ ಕೊಡ್ತೀರಾ ಕೊನೆಯದಾಗಿ? ಸೊ ಟೀನೇಜರ್ಸ್ಗೆ ಫ್ರೆಂಡ್ಸ್ ಜೊತೆ ಹೇಳಿದ್ರೆ ಅವರಿಗೆ ಜಡ್ಜ್ ಮಾಡ್ತಾರಂತ ಅನ್ಸುತ್ತೆ. ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡೋಂಥ ಟಾಪಿಕ್ ಅಲ್ಲ. ಸೊ ಹಾಗ ಆಸ್ ಅ ಚೈಲ್ಡ್ ಏನ್ ಮಾಡ್ಬೋದು ಅಂದ್ರೆ ಜರ್ನಲಿಂಗ್ ಮಾಡ್ಬೋದು. ಒಂದು ಪೇಪರ್ ತಗೊಳ್ಳಿ, ಒಂದು ಪೆನ್ನಲ್ಲಿ ಏನೇನ್ ಅನ್ಸ್ತಾ ಇದೆ ಅದನ್ನ ಬರೀರಿ. ಅವಾಗ ನಿಮಗೆ ಓಕೆ, ನಂದು ಸ್ಯಾಡ್ನೆಸ್ಸು, ಫ್ರಸ್ಟ್ರೇಷನ್ ಎಲ್ಲ ಆ ಪೇಪರಲ್ಲಿ ಬಂದಾಗ ನಿಮಗೆ ಹಗುರವಾಗುತ್ತೆ. ಅದನ್ನ ತೆಗೆದ್ಬಿಟ್ಟು ಆಮೇಲೆ ಎಸಿಬಹುದು. ಮಕ್ಕಳು ಅಂದಿದ ತಕ್ಷಣ ಸೂಕ್ಷ್ಮತೆ ನೆನಪಾಗುತ್ತೆ. ಯಾವುದೇ ಭಾವನೆಗಳನ್ನ ಹೇಳ್ಕೊಳ್ಳೋದಕ್ಕೆ ಅಸಾಧ್ಯ. ಮತ್ತೆ ಅವ್ರ ಸಮಸ್ಯೆಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ತಂದೆ ತಾಯಿಗಳು ಕೇಳುವಂತ ಪ್ರಶ್ನೆಗೆ ಈಗ ಉತ್ತರಗಳನ್ನ ತಿಳಿಸ್ಕೊಳ್ಳೋಣ. ನಮ್ಮ ಸೈಕಾಲಜಿಸ್ಟ್ ಇದ್ದಾರೆ, ಎಸ್ಪೆಷಲಿ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅವರು. ಸೊ ಮೇಡಮ್, ಮಕ್ಕಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಸೊ ಅದಕ್ಕೆ 1 word ಅಲ್ಲಿ ಅಥವಾ 1 sentence ಅಲ್ಲಿ ಉತ್ತರನ ತಿಳಿಸ್ಕೊಡಿ. ತುಂಬಾ ಜನ ಮಕ್ಕಳು ಸ್ಕೂಲಿಗೆ ಹೋಗೋದಕ್ಕೆ ಇಷ್ಟನೇ ಪಡಲ್ಲ, ಯಾಕೆ? ಪೇರೆಂಟ್ಸ್ ಹೇಳ್ತಾರೆ ಹೋಗು ನೀನು ಸ್ಕೂಲಿಗೆ ಅಂತ. ಬಟ್ ಅವ್ರಿಗೆ ಯಾಕೆ ಹೋಗಲ್ಲ ಅಂದ್ರೆ, ಏನೋ ಒಂದು ಬುಲ್ಲಿ ಆಗಿರ್ಬೋದು, ಕ್ಲಾಸ್ ರೂಮ್ ಅಲ್ಲಿ ಬುಲ್ಲಿ ಆಗಿರ್ಬೋದು, ವ್ಯಾನ್ ಅಲ್ಲಿ ಬುಲ್ಲಿ ಆಗಿರ್ಬೋದು, ಅಥವಾ ಚೈಲ್ಡ್ ಕಡಿಮೆ ಮಾರ್ಕ್ಸ್ ಬಂದಿರ್ಬೋದು. ಅದಕ್ಕೆ ಅವ್ರಿಗೆ ಎಲ್ಲಿ ಬೇಜಾರಾಗುತ್ತೆ, ಟೀಚರ್ ನನ್ನನ್ನು ಎಲ್ಲರ ಮುಂದೆ ಕೇಳ್ತಾರೆ ಅಂತ ಅವರಿಗೆ ಬೇಜಾರಾಗುತ್ತೆ. ಅದಕ್ಕೆ ಅವ್ರು ಹೋಗಲ್ಲ ಇರ್ಬೋದು. ಸಂಬಂಧಿಕರು ಮಕ್ಕಳು ಬಂದ್ರೆ ಮಕ್ಳಿಗೆ ಇಷ್ಟನೇ ಆಗಲ್ಲ, ಅವ್ರ ಜೊತೆಗೆ ಬೆರೆಯೋದೇ ಇಲ್ಲ, ಯಾಕೆ? ಯಾಕಂದ್ರೆ ಅವ್ರು ಸೋಷಿಯಲ್ ಸ್ಕಿಲ್ಸ್ ನಾವು ಅವ್ರಿಗೆ ಹೇಳೇ ಕೊಟ್ಟಿರಲ್ಲ. ಸೊ ಏನ್ ಮಾಡಿರ್ತೀವಿ ಅಂದ್ರೆ ಬರೀ ಅವ್ರು ಗ್ಯಾಜೆಟ್ಸ್ ಅಲ್ಲೇ ಇರ್ತಾರೆ, ಅಥವಾ ಅವರಿಗೆ ಜಸ್ಟ್ ಅವ್ರದೇ ಓನ್ ಹಾಬೀಸ್ ಅಲ್ಲಿ ಇರ್ತಾರೆ. ಬಟ್ ಅವ್ರಿಗೆ ಯಾರ ಜೊತೆ ಬೆರೆಯಲ್ಲ, ದೊಡ್ಡವ್ರ ಜೊತೆ ಆಗಿರ್ಲಿ ಮಕ್ಳ ಜೊತೆ ಆಗಿರ್ಲಿ, ಅವರು ಬೆರೆಯೋ ಸ್ಕಿಲ್ಸ್, ಸೋಷಿಯಲ್ ಸ್ಕಿಲ್ಸ್ ನಾವು ಪೇರೆಂಟ್ಸ್ ಆಗಿ ಹೇಳ್ಕೊಟ್ಟಿರಲ್ಲ. ಅದಕ್ಕೆ ಅವರು ಬೆರೆಯೋದೇ ಇಲ್ಲ. ತಪ್ಪು ಮಾಡಿದೀರಾ, ನೀವು ಸಾರಿ ಕೇಳಿ ಅಂತ ಹೇಳಿದ್ರು ಕೂಡ ಸಾರಿ ಕೇಳೋದಕ್ಕೆ ಹೆಸಿಟೇಷನ್ ಮಾಡ್ತಾರೆ. ಯಾಕಂದ್ರೆ ನಾವು ಅಕ್ಸೆಪ್ಟ್ ಮಾಡಲ್ಲ. ಏನಾಗುತ್ತೆ ಅಂದ್ರೆ ಮಕ್ಳುಗಳು ಓಕೆ ನಾನೇ ಸರಿ, ನನಗೆ ಎಲ್ಲ ಗೊತ್ತಿದೆ, ನನ್ಕಿಂತ ಮೇಲೆ ಯಾರು ಇಲ್ಲ ಅಂತ ನಾವು ಆಸ್ ಅ ಪೇರೆಂಟು ನಾವು ಹೇಳ್ಕೊಟ್ಟಿರ್ತೀವಿ, ಅಥವಾ ಅವರಾಗೆ ಕಲ್ತಿರ್ತಾರೆ. ದೊಡ್ಡವರಿಗೆ ಗೌರವ ಕೊಡೋದಕ್ಕೆ ತುಂಬಾ ಯೋಚನೆ ಮಾಡ್ತಾರೆ. ಓಕೆ, ಸೊ ಅವರು ರೆಸ್ಪೆಕ್ಟ್ ಅನ್ನೋದು ಅವರಿಗೆ ನಾವು ಹೇಳ್ಕೊಡ್ಬೇಕಾಗುತ್ತೆ. ದೊಡ್ಡವ್ರಿಗೆ ಯಾವ ತರ ರೆಸ್ಪೆಕ್ಟ್ ಮಾಡೋದು, ದೊಡ್ಡವರಿಗೆ ಮಾತ್ರ ಅಲ್ಲ, ಇವನ್ ನಮ್ದು ಮಿಸ್ಟೇಕ್ ಏನಾದ್ರು ಸಣ್ಣವ್ರದ್ದು ಯಾವ್ದಾದ್ರು ಮಿಸ್ಟೇಕ್ ಇದ್ರೇನು ಅವರಿಗೂ ನಾವು ರೆಸ್ಪೆಕ್ಟ್ ಮಾಡಿ ನಾವು ಅವ್ರ ಜೊತೆ ಮಾತಾಡ್ಬೇಕಾಗುತ್ತೆ. ಹೋಮ್ವರ್ಕ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ಕೊಂತಾರೆ. ಚೈಲ್ಡಿಗೆ ಏನಾಗುತ್ತೆ ಅಂದ್ರೆ ಒಂದೊಂದ್ಸತಿ ಚೈಲ್ಡಿಗೆ ಆ ಸಬ್ಜೆಕ್ಟ್ ಬಗ್ಗೆ ಅವ್ರಿಗೆ ಅಷ್ಟು ಇಷ್ಟ ಆಗಿರಲ್ಲ. ಸೊ ಚೈಲ್ಡ್ ಏನ್ ಮಾಡುತ್ತೆ, ಓಕೆ ಮಾಡ್ಲೇಬೇಕು, ಯಾಕಂದ್ರೆ ಎಲ್ಲ ಸಬ್ಜೆಕ್ಟ್ಸ್ ಟಿಲ್ 10th ಮಕ್ಕಳು ಮಾಡ್ಲೇಬೇಕಾಗತ್ತೆ. ಸೊ ಈಗ ಪೇರೆಂಟ್ಸ್ ಏನ್ ಮಾಡ್ಬೇಕಾಗುತ್ತೆ, ಆ ಚೈಲ್ಡಿಗೆ ಆ ಸಬ್ಜೆಕ್ಟ್ ಇಷ್ಟ ಇಲ್ದಿದ್ರು, ಮ್ಯಾಥ್ಸಾ ಸೈನ್ಸಾ ಇಷ್ಟ ಆಗದಿದ್ರು, ಪೇರೆಂಟ್ಸ್ ಕೂತ್ಕೊಬಿಟ್ಟು ಅವ್ರ ಜೊತೆ ಸ್ವಲ್ಪ ಸ್ಟೋರಿ ಟೆಲ್ಲಿಂಗ್ ಆಗಿರ್ಲಿ, ಅವ್ರಿಗೆ ವಿಡಿಯೋಸ್ ತೋರಿಸಿ ಹೇಳೋದಾಗಿರ್ಲಿ, ಡಿಫ್ರೆಂಟ್ ವೇಸ್ ಅಲ್ಲಿ ಚೈಲ್ಡಿಗೆ ಹೇಳ್ಕೊಡ್ಬೇಕಾಗುತ್ತೆ. ತಾನು ಬಳಸ್ತಕ್ಕಂತ ಆಟಿಕೆಗಳಾಗಿರ್ಬೋದು ಅಥವಾ ಟಾಯ್ಸ್ ಆಗಿರ್ಬೋದು ಯಾರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ತಾರೆ ಅಥವಾ ತುಂಬಾ ಸಿಟ್ಟು ಮಾಡ್ತಾರೆ. ಇವಾಗ ನಾವೆಲ್ಲರೂ ನ್ಯೂಕ್ಲಿಯರ್ ಫ್ಯಾಮಿಲಿ ಇರ್ತೀವಿ, ಗಂಡ ಹೆಂಡತಿ ಒಂದೇ ಮಗು, ಮೊದ್ಲಿನ ತರ ಅಜ್ಜ ಅಜ್ಜಿ ಜೊತೆ ಅಥವಾ ಜಾಯಿಂಟ್ ಫ್ಯಾಮಿಲಿ ಇರಲ್ಲ. ಸೊ ಈಗ ಮಕ್ಕಳಿಗೆ ಟಾಯ್ಸ್ ನ ಶೇರ್ ಮಾಡೋದು ಅದನ್ನು ಅವರಿಗೆ ಗೊತ್ತಿರಲ್ಲ. ಪ್ಲಸ್ ಅವರಿಗೆ ಆತರ ಸಡನ್ ಆಗಿ ನಾವು ಮಕ್ಕಳನ್ನ ನಾವು ಬೇರೆ ಕಡೆ ಕರ್ಕೊಂಡು ಹೋದಾಗ ಅವರಿಗೆ ನಾನು ಯಾಕೆ ಶೇರ್ ಮಾಡ್ಬೇಕು, ಇದು ನನ್ನ ಟಾಯ್ಸ್, ಇದು ನಾನು ಈ ಟಾಯ್ಸ್ ನ ಬೇರೆಯವ್ರಿಗೆ ಕೊಟ್ರೆ ಅದು ಹಾಳಾಗುತ್ತೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಬಟ್ ಅದು ಸೋಷಿಯಲ್ ಸ್ಕಿಲ್ಸ್ ನ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಇದ್ರೂ ನಾವು ಕರ್ಕೊಂಡು ಹೋಗ್ಬೇಕು. ಲೈಕ್ ಪ್ಲೇ ಗ್ರೌಂಡಿಗೆ ಆಗಿರ್ಬೇಕು, ಅಥವಾ ನೇಬರ್ಸ್ ಮನೆ ಕರ್ಕೊಂಡು ಹೋಗ್ಬೋದು, ಅಥವಾ ವೀಕೆಂಡ್ಸ್ ತುಂಬಾ ಸೋಷಿಯಲ್ ಆಕ್ಟಿವಿಟೀಸ್ ಇರುತ್ತೆ ಕಿಡ್ಸ್ಗೆ. ಆ ತರದಕ್ಕೆ ಕರ್ಕೊಂಡು ಹೋದಾಗ ಮಕ್ಕಳಿಗೆ ಬೆರೆಯೋದು ಈಸಿ ಆಗುತ್ತೆ. ಮಕ್ಕಳ ಮನಸ್ಸು ಪ್ರಶಾಂತವಾಗಿರ್ಬೇಕು ಅಂತ ಹೇಳಿದ್ರೆ ತಂದೆ ತಾಯಿಗಳು ಮುಖ್ಯವಾಗಿ ಏನ್ ಮಾಡ್ಬೇಕು? ಮಕ್ಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಈಗ ಮಕ್ಕಳಿಗೆ ನಾವು ಟಾಯ್ಸ್ ತೆಕ್ಕೊಡ್ತೀವಿ, ಬೇಕಾಗಿರೋ ಫೇವ್ರೆಟ್ ಫುಡ್ ಕೊಡ್ತೀವಿ, ಅಥವಾ ಅವ್ರಿಗೆ ಇಷ್ಟ ಬಂದಿರೋದು ಗ್ಯಾಜೆಟ್ಸ್ ತೆಕ್ಕೊಡ್ತೀವಿ. ಬಟ್ ನಾವು ಅವ್ರ ಜೊತೆ ಮಕ್ಳ ಜೊತೆ ನಾವು ಇರಲ್ಲ, ಕನೆಕ್ಟ್ ಮಾಡಬೇಕು. ನಾವು ಮಕ್ಳ ಜೊತೆ ಫ್ರೆಂಡ್ಲಿ ಆಗಿ ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡಬೇಕು. ತುಂಬಾ ಹೆದರ್ಕೊಳ್ತಾರೆ ಕೆಲವೊಂದು ವಿಷಯಗಳಲ್ಲಿ, ಯಾಕೆ?
ಆ ಮಕ್ಕಳಿಗೆ ಫಿಯರ್ ಬಂದಿರುತ್ತೆ. ನಾವು ಅವರಿಗೆ ಜಸ್ಟ್ ಪುಷ್, ಏನಾದ್ರು ಒಂದು ಫಿಯರ್ನ ನಾವು ಡೈರೆಕ್ಟ್ ಆಗಿ ಪುಷ್ ಮಾಡಬಾರ್ದು. ಅದು ಏನೋ ಒಂದು ಫಿಯರ್ ಇದ್ರೆ ಅದು ಏನಕ್ಕೆ ಈ ತರ ಫಿಯರ್ ಬಂತು, ಯಾಕೆ ಬಂತು, ಎಲ್ಲಿಂದ ಬಂತು ಅಂತ ನಾವು ಅವ್ರ ಹತ್ರ ಕೇಳಿ ಆ ಫಿಯರ್ನ ತೆಗಿಬೇಕಾಗತ್ತೆ. ಪುಷ್ ಮಾಡೋದ್ರಲ್ಲಿ ಆ ಫಿಯರ್ ಜಾಸ್ತಿ ಆಗುತ್ತೆ. ತುಂಬಾ ಜನ ಹೆಣ್ಣು ಮಕ್ಕಳು ಯಾರಾದ್ರೂ ಹೊರಗಡೆಯಿಂದ ಬಂದ್ರೆ ಗೆಸ್ಟ್ ನ ಸ್ಟ್ರೇಂಜರ್ಸ್ ತರ ಫೀಲ್ ಮಾಡ್ತಾರೆ. ಬಿಕಾಸ್ ಏನಾದ್ರೂ ಲೈಫಲ್ಲಿ ಪಾಸ್ಟ್ ಅಲ್ಲಿ ತಪ್ಪಾಗಿ ನಡೆದಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದಾ? ಡೆಫಿನೆಟ್ಲಿ ನಾಟ್ ಆಲ್ವೇಸ್, ಬಟ್ ಏನೋ ಲೈಕ್ ಎಲ್ಲರ ಜೊತೆ ಅವಳು ಹೋಗಿ ಸ್ಟ್ರೇಂಜರ್ಸ್ ಯಾರೇ ಬಂದ್ರು ಅವ್ರ ಜೊತೆ ಮಾತಾಡಲ್ಲ ಅಂದ್ರೆ ಯಾಕೋ ಮಗುಗೆ ಒಂದು ಫಿಯರ್ ಇರುತ್ತೆ. ಸೊ ಅದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಇಲ್ದಿದ್ರೆ ಲೈಕ್ ಹೊರಗೆ ಯಾರ ಜೊತೆ ಸ್ಟ್ರೇಂಜರ್ಸ್ ಜೊತೆ ಮಾತಾಡಲ್ಲ ಅಂದ್ರೆ ದಟ್ಸ್ ಓಕೆ. ಬಟ್ ಮನೆಯಲ್ಲಿ ಜಾಸ್ತಿ ಯಾರು ಸ್ಟ್ರೇಂಜರ್ಸ್ ಬರಲ್ಲ, ಗೊತ್ತಿರೋರೇ ಬಂದಿರ್ತಾರೆ. ಸೊ ಮನೆಯಲ್ಲಿ ಬಂದಾಗ ಯಾರು ರಿಲೇಟಿವ್ಸ್ ಅಥವಾ ನೇಬರ್ಸ್ ಬಂದಾಗ ನಾವು ಮಗು ಹೋಗಿಲ್ಲ ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಇದೆ ಚೈಲ್ಡ್. ಟಿಪ್ಸ್ ಕೊಡೋದಾದ್ರೆ ತಂದೆ ತಾಯಿಗಳಿಗೆ ಅಥವಾ ಸ್ಕೂಲ್ ಟೀಚರ್ಸ್ಗೆ. ಸೊ ಮಕ್ಕಳಿಗೆ ಎವ್ರಿ ಏಜ್ ಅಲ್ಲಿ ಮಕ್ಕಳಿಗೆ ಬೇರೆ ಬೇರೆ ರಿಯಾಕ್ಟ್ ಆಗ್ತಾರೆ. ಈಗ ಸಣ್ಣ ಬಿಲೋ 6 years ಗೆ ಮಕ್ಕಳಿಗೆ ಜಾಸ್ತಿ ಅವರು ಮಾತಾಡಲ್ಲ, ಮೋರ್ ಆಫ್ ಅವರು ತುಂಬಾ ಎಗ್ರೆಸಿವ್ ಆಗಿರ್ತಾರೆ, ತುಂಬಾ ಪ್ಲೇಫುಲ್ ಆಗಿರ್ತಾರೆ. ಸೊ ನಾವು ಅವಾಗ ತುಂಬಾನೇ ನಾವು ರಿಸ್ಟ್ರಿಕ್ಟ್ ಮಾಡಬಾರ್ದು, ತುಂಬಾನೇ ರೂಲ್ಸ್ ಹಾಕ್ಬಾರ್ದು. ಅವ್ರನ್ನ ಹಾಗೆ ಫ್ರೀಯಾಗಿ ಬಿಡ್ಬೇಕು. ಆಮೇಲೆ ಫ್ರೀಯಾಗಿ ಬಿಟ್ಟು ಅಲ್ಲೂ ಏನಾದ್ರು ಮಿಸ್ಟೇಕ್ ಮಾಡ್ತಿದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಆಟ ಆಡ್ಬೇಕಾದ್ರೆ ಸ್ನ್ಯಾಚ್ ಮಾಡೋದು ಟಾಯ್ಸು ಅಥವಾ ಜೋರಾಗಿ ಕಿರ್ಚೋದು ಅಲ್ಲದಾಗ ಆಸ್ ಅ ಪೇರೆಂಟ್ ನಾವು ಅಲ್ಲಿ ಇಮಿಡಿಯೇಟ್ ಆಗಿ ಗೈಡ್ ಮಾಡ್ಬೇಕಾಗತ್ತೆ. ತಂದೆ ತಾಯಿಗಳು ಏನ್ ಮಾಡ್ಬೇಕು ಈ ತರ ಮಕ್ಕಳಲ್ಲಿ ಬದಲಾವಣೆಗಳು ಕಂಡಾಗ ಅವ್ರನ್ನ ಹೇಗ್ ಆ ಒಂದು ಮೆಂಟಲ್ ಸ್ಟ್ರೆಸ್ ಇಂದ ಹೊರಗಡೆ ತರೋದು? ಓಕೆ, ಏನಾಗುತ್ತೆ ಅಂದ್ರೆ ಈಗ ಪೇರೆಂಟ್ಸ್ಗಳು ಮಕ್ಳ ಜೊತೆ ಕನೆಕ್ಟ್ ಆಗ್ತಾ ಇಲ್ಲ. ಸೊ ನಾನು ಏನ್ ಹೇಳೋದಂದ್ರೆ ಮಕ್ಳ ಜೊತೆ ಕನೆಕ್ಟ್ ಆಗಿ, ಸೊ ಫಾದರ್ ಮದರ್ ಇಬ್ರು ವರ್ಕಿಂಗ್ ಪ್ರೊಫೆಷನಲ್ಸ್ ಆದಾಗ ನೀವು ಡಿಸ್ಕಸ್ ಮಾಡ್ಬಿಟ್ಟು ಯಾರು ಇವತ್ತು ಫ್ರೀ ಇದ್ದಾರೆ ಅವರು ½ ನಿನಗೆ ಟೈಮ್ ಕೊಡೋಕ್ಕಾಗಿದ್ರೆ ವೈಫ್ ಟೈಮ್ ಕೊಡ್ಲಿ, ಇಲ್ದಿದ್ರೆ ಹಸ್ಬೆಂಡ್ ಟೈಮ್ ಕೊಡ್ಲಿ. ಸೊ ನೀವು ಡಿಸ್ಕಸ್ ಮಾಡಿ ಟೈಮ್ ಕೊಡ್ಲೇಬೇಕಾಗುತ್ತೆ. ಅಟ್ಲೀಸ್ಟ್ 1 hour ಆಫ್ ಯೋರ್ ಟೈಮ್ ನೀವು ದಿವಸ ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ಮಕ್ಕಳು ಎಲ್ಲರ ಜೊತೆ ಡಿಸ್ಕಸ್ ಮಾಡಕ್ಕಾಗಲ್ಲ ಎಲ್ಲ ವಿಷಯನ. ಫ್ರೆಂಡ್ಸ್ ಜೊತೆ ಅಥವಾ ನೇಬರ್ಸ್ ಜೊತೆ ಡಿಸ್ಕಸ್ ಮಾಡಿದ್ರೆ ಸೋ ಮೆನಿ ಟಾಪಿಕ್ಸ್ ನಿಮ್ ಜೊತೆ ಮಾತ್ರ ಡಿಸ್ಕಸ್ ಮಾಡಕ್ಕಾಗ ಆ ಕಂಫರ್ಟ್ನೆಸ್ ಆಸ್ ಅ ಪೇರೆಂಟ್ ನೀವು ಕೊಡ್ಲೇಬೇಕು. ಇಲ್ದಿದ್ರೆ ನೀವು ಎಲ್ಲ ಕೊಟ್ರು ಅದು ಹೆಲ್ಪ್ ಆಗಲ್ಲ. ಇಮೋಷನಲ್ ಕನೆಕ್ಷನ್ ಮತ್ತೆ ಇಮೋಷನಲ್ ಬಾಂಡಿಂಗು ಫ್ರೆಂಡ್ಸು ಆಗಿ ನಿಮ್ ಚೈಲ್ಡ್ ಜೊತೆ ಇರ್ಬೇಕಂದ್ರೆ ಯು ಹ್ಯಾವ್ ಟು ಗಿವ್ ಲಾಟ್ ಆಫ್ ಟೈಮ್ ಅಂಡ್ ಲವ್. ಡೆಫಿನೆಟ್ಲಿ ನಿಜವಾಗ್ಲೂ ಕೆಲವೊಂದಷ್ಟು ಮನಸ್ಥಿತಿಗಳು ತುಂಬಾ ಸೂಕ್ಷ್ಮವಾಗಿರುತ್ತೆ, ಅದರಲ್ಲೂ ಮಕ್ಕಳು ಮತ್ತು ವಯಸ್ಕರಲ್ಲಿ. ಸೊ ಅದನ್ನ ಹೇಗೆ ಈಸಿಯಾಗಿ ಹ್ಯಾಂಡಲ್ ಮಾಡೋದು ಇದೊಂದು ದೊಡ್ಡ ವಿಷಯ ಅಲ್ಲ. ತಂದೆ ತಾಯಿಗಳು ಒಂದಷ್ಟು ಸಮಯವನ್ನ ಪ್ರೀತಿಯನ್ನ ಅವರಿಗೆ ಕೊಟ್ರೆ ಸಾಕಾಗುತ್ತೆ ಅಂತ ಹೇಳಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆರೋಗ್ಯದ ಸಮಸ್ಯೆ ಬರೀ ದೇಹಕ್ಕಷ್ಟೇ ಬರೋದಿಲ್ಲ, ಮನಸ್ಸಿಗೂ ಬರುತ್ತೆ. ಮನಸ್ಸಿಗೆ ಬಂದಂತ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಬಹಳಷ್ಟು ಕಷ್ಟಕರವಾದಂತ ವಿಚಾರ. ತಮ್ಮೆಲ್ಲರಿಗೂ ಈ ವಿಷಯ ಗೊತ್ತಿದೆ. ಎಲ್ಲ ಸರಳ ರೀತಿಯಾದಂತ ಪರಿಹಾರಗಳನ್ನ ವಿಧಾನಗಳನ್ನ ತಾವು ಹುಡ್ಕೊಂಡ್ಮೇಲೂ ಕೂಡ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಸೈಕಾಲಜಿಸ್ಟ್ ಅನ್ನ ನೇರವಾಗಿ ಹೋಗಿ ಭೇಟಿ ಮಾಡಬಹುದು. ಆದಷ್ಟು ನಮ್ಮ ಹಿರಿಕರು ಅನುಕರಣೆ ಮಾಡಿರ್ತಕ್ಕಂತ ಒಂದೊಳ್ಳೆ ಪ್ರೀತಿ ಬಾಂಧವ್ಯ ಇರುವಂತಹ ಸಂಬಂಧವನ್ನ ಗೌರವಿಸಿ ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಇಂತಹದ್ದೇ ಉಪಯುಕ್ತ ಅದ್ಭುತ ವಿಚಾರಗಳೊಂದಿಗೆ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ. ನಮಸ್ತೆ.